गुरुसाक्षात् परं ब्रह्म तस्मै श्री गुरवे नमः. ओम ओम नारायण नारायण. ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ನಾವು ಏನು ನೋಡ್ತಾ ಇದ್ದೀವಿ? ತತ್ಪದಾರ್ಥ ವಿವೇಕವು ಮೊದಲಾಯಿತು, ತ್ವಂಪದಾರ್ಥ ವಿವೇಕವು ನಂತರ ಆಯಿತು. ಇದಾದ ನಂತರ ಮಹಾವಾಕ್ಯದ ಅರ್ಥವೇನು ಅದನ್ನು ಹೇಳುವಕ್ಕೆ ಹೊರಟಿದ್ದೇವೆ. ಓಕೆ, ಅದು ಹೇಳುವಾಗ ಮೊದಲು ಶ್ರವಣ ಮನನ ನಿಧಿಧ್ಯಾಸನಗಳೇನು? ಶ್ರವಣಾದಿಗಳು ವಿಧಿಗಳಲ್ಲ ಅಲ್ಲವೇ? ನಿಧಿಧ್ಯಾಸನವಾಯಿತು. ಈಗ ಹೇಳ್ತಾ ಇದ್ದೀವಿ ಶ್ರವಣಾದಿಗಳು ವಿಧಿಗಳಲ್ಲ. ವಿಧಿ ಅಂದರೆ ಒಂದು ಕರ್ಮಕ್ಕೆ ವಿಧಿಯನ್ನು ಕೊಡ್ತೀವಿ. ವಸ್ತುತತ್ವಾವಗತಯೇ ಅನುಷ್ಠೀಯಮಾನಂ ನಿಧಿಧ್ಯಾಸನಂ. ಇದಾಯಿತಾ? ಇದೇ ಆಗಬೇಕು. ವಸ್ತು ತತ್ವ ಅವಗತಯೇ, ಒಂದು ಇದ್ದ ವಸ್ತುವನ್ನು ತಿಳಿಯಲು ನಾವು ಇದ್ದ ವಸ್ತುವನ್ನು ತಿಳಿಯಬೇಕಾ? ಇದ್ದ ಅಂದರೆ ತಾನು ಆಗಿರುವ ತತ್ವಕ್ಕೆ ಜಾಗರಣ ಆಗಬೇಕು. ನಾವು ಆಗಿರುವ ತತ್ವಕ್ಕೆ ಜಾಗರಣವಾಗಬೇಕು ಅಂದರೆ ಗಮನ ಇಟ್ಟರೆ, ಆ ಗಮನವಿಡುತ್ತಾ ಇದ್ದರೆ ಆ ತಪ್ಪೇನೋ ಪಕ್ಕಕ್ಕೂ ಹೋಗಿ ಸರಿಯಾದದ್ದೇನೋ ಕಂಡುಬರುತ್ತದೆ. ಅಷ್ಟೇ. ಆ ವಸ್ತು ಮೇಲೆ ಗಮನವಿಡುವುದು, ಗಮನವಿಡುತ್ತಾ ಯಾವುದು ನಿಜವಾಗಿದೆಯೋ ಯಾವುದಲ್ಲವೋ ಆ ವ್ಯತ್ಯಾಸವನ್ನು ಗಮನಿಸುವುದು. ಯಾವುದು ನಿಜವಾಗಿದೆಯೋ ಯಾವುದು ನಿಜವಾಗಿಲ್ಲ, ಆದರೂ ಅದು ಇದೆ ಎಂದು ತಪ್ಪಾಗಿ ತಿಳ್ಕೊಂಡಿದ್ದೀವೋ ಆ ವ್ಯತ್ಯಾಸವನ್ನು ಗಮನಿಸುವುದು. ಅಷ್ಟೇ. ಆ ವ್ಯತ್ಯಾಸವನ್ನು ಗಮನಿಸುವುದು ಅಷ್ಟೇ. ಇದನ್ನು ವಿಚಾರ ಎಂದು ಹೇಳಿದ್ದೀವಿ. ವಸ್ತುತತ್ವ ಅಂದರೆ ಸಿದ್ಧ ವಸ್ತುವನ್ನು ತಿಳ್ಕೊಳ್ಳಲಿಕ್ಕೆ ಬೇಕಾಗಿರುವ ಸಾಧನವೇನು? ನಿಧಿಧ್ಯಾಸನ. ಆ ನಿಧಿಧ್ಯಾಸನ ಏನಾಗುತ್ತದೆ? ಪ್ರಣಿಧಾನಾತ್ಮಕತ್ವಾತ್. ಕೇವಲ ಪ್ರಣಿಧಾನ ಅಂದರೆ ಗಮನ ಮಾತ್ರ ಇಡುವುದು. ಗಮನ ಇರುವುದಂದರೆ ಅರ್ಥವೇನು? ತಿಳ್ಕೊಳ್ಳಬೇಕು ಎಂದರ್ಥ. ಗಮನ ಅಂದ್ರೇನು? ತಿಳಿಯುವುದಕ್ಕೆ ಗಮನವೋ ಸುಮ್ಮನೆ ದೃಷ್ಟಿಟ್ಟು ಕೂತಿರುವುದ? ಮನಸ್ಸನ್ನು ಖಾಲಿ ಮಾಡಿಬಿಟ್ಟು ಕೂತಿರುವುದ? ಹಾಗಲ್ಲ. ಮನಸ್ಸನ್ನು ಎಲ್ಲೋ ಇಟ್ಟು ಸುಮ್ಮನೆ ಅದೇ ನೋಡ್ತಾ ಇದ್ದರೆ ಹಾಗಲ್ಲ. ಅದು ಗಮನವಿಡುವುದು, ಅದು ಯಾವುದು ಎಂದು ತಿಳಿಯಲು ಗಮನವಿಡುವುದು. ಆದ್ದರಿಂದ ಪ್ರಣಿಧಾನಾತ್ಮಕತ್ವಾತ್ ಇದು ನಿನ್ನೆ ಹೇಳಿದ್ದೇವೆ. ಶ್ರವಣ ಮನನಯೋರಪಿ ಅನುಗತಮೇವ. ಅದರಿಂದ ಶ್ರವಣದಲ್ಲಿಯೂ ಶ್ರವಣ ಮನನದಲ್ಲಿಯೂ ನಿಧಿಧ್ಯಾಸನ ಅಡಕವಾಗುತ್ತದೆ ಎಂದು ಐ ಥಿಂಕ್ ಹಿಂದಿನ ಪ್ರವಚನದಲ್ಲಿ ಹೇಳಿದ್ದೇವೆ. ಇದು ಮತ್ತೆ ಹೇಳಬೇಕಾಗಿಲ್ಲ. ನಹಿ ಪ್ರಣಿಧಾನ ರೂಪ ವಿಹೀನಂ ಆಯಿತು. ಇದು ಆಯಿತು. ಅತಏವ ಜ್ಞಾನಸ್ಯ ಅವಿಧೇಯತ್ವಾತ್ ಶ್ರವಣಾದೀನಾಂ ಕರ್ತವ್ಯತ್ವೇನ ಉಪದೇಶ ಕೇವಲಂ. ಅಷ್ಟೇ. ಅಂದರೆ ಇದು ಹೇಳಿದ್ದೇವೆ. ಮತ್ತೆ ಟೈಮ್ ವೇಸ್ಟ್ ಏಕೆ? ಇದೆಲ್ಲ ಹೇಳಿದ್ದೇವೆ. ಅಂದರೆ ಜ್ಞಾನವನ್ನು ಗಮನವಿಡು ಎಂದು ಹೇಳ್ತೀವೇ ಹೊರತು, ಗಮನವಿಡು ಎಂದು ಅಷ್ಟೇ ಹೇಳ್ತೀವೇ ಹೊರತು ಅದನ್ನು ತಿಳುಕೋ ಎಂದು ಆಜ್ಞೆ ಮಾಡಬಹುದಾ? ಒಬ್ಬ ವ್ಯಕ್ತಿಗೆ ಉದಾಹರಣೆ ಹೇಳ್ತೀನಿ. ಪುಸ್ತಕ ಓದು ಎಂದು ಆಜ್ಞೆ ಕೊಡಬಹುದು. ಯಾವುದೋ ಅದು ಮಾತಾಡ್ತಾ ಇದ್ದರೆ ಮಾತಾಡಬೇಡ, ನಾನು ಹೇಳುತ್ತಿದ್ದು ಕೇಳು ಎಂದು. ಕೇಳು ಅಂದರೆ ಅರ್ಥವೇನು? ಕೇಳು ಅಂದರೆ ಅರ್ಥವೇನು? ನನ್ನ ಕಡೆಗೆ ಗಮನವಿಡು ಎಂದು ಆಜ್ಞೆ ಕೊಡಬಹುದು. ಆಯಿತು, ಗಮನವಿಟ್ಟ. ನಂತರ ಗಮನ ಇಟ್ಟರೆ ಸಾಕಾಗಲ್ಲ, ನೀವು ತಿಳ್ಕೊಳ್ಳಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು ಹೇಳ್ತಾ? ತಿಳ್ಕೊಳ್ಳುವುದಂದರೆ ಏನು ಮಾಡಬೇಕು? ತಿಳ್ಕೊಳ್ಳುವುದನ್ನು ಆಜ್ಞಾಪಿಸಕ್ಕಾಗಲ್ಲ.
ಒಂದು ತಿಳುಕೋ ಎಂದು ಹೇಗೆ ಆಜ್ಞಾಪಿಸ್ತೀವಪ್ಪ? ತಿಳುಕೋ ಎನ್ನುವುದು ಹೇಗೆ ಆಜ್ಞಾಪಿಸಲಾಗುತ್ತದೆ? ಜ್ಞಾನವು ಆಜ್ಞಾ ವಿಷಯವ? ಗಮನವಿಡು ಹೇಳ್ತೀವಷ್ಟೇ. ಗಮನವಿಟ್ಟರೆ ಏನಾಗುತ್ತದೋ ಗೊತ್ತಿಲ್ಲ. ಗಮನವಿಡುವವರೆಗೆ ನಮ್ಮ ಪ್ರಯತ್ನ. ಈಗ ಮಿಕ್ಕದು ಏನು ನಮ್ಮ ಕೈಯಲ್ಲಿಲ್ಲ. ಆದ್ದರಿಂದ ಜ್ಞಾನವನ್ನು ಮಾಡು ಎಂದು ಯಾರು ಹೇಳೋಕ್ಕಾಗಲ್ಲ. ಶ್ರವಣ ಮಾಡು ಅಂದರೆ ಅರ್ಥವೇನು? ಗಮನವಿಡು ಅಷ್ಟೇ. ಮನನ ಮಾಡು, ಗಮನವಿಡು. ನಿಧಿಧ್ಯಾಸನ ಮಾಡು, ಗಮನ ಇಡು ಅಷ್ಟೇ. ಎಲ್ಲಕ್ಕೂ ಗಮನ ಇಡು ಎಂದು ಹೇಳುವುದೇ ಹೊರತು ಜ್ಞಾನವೇ ಮಾಡು ಎಂದು ಹೇಳೋಕ್ಕಾಗಲ್ಲ. ಜ್ಞಾನವೇ ಮಾಡ್ಕೋ, ಚೆನ್ನಾಗಿ ಅರ್ಥ ಮಾಡ್ಕೋ ಅಂದರೆ ಏನು? ಚೆನ್ನಾಗಿ ಅರ್ಥ ಮಾಡ್ಕೋ ಅಂದರೆ ಏನು ಮಾಡ್ತೀರಿ ಹೇಳಿ? ಅವನು ಹೇಳ್ತಾನೆ, ಹೌದೌದು. ನೀವು ಹೇಳ್ತೀರಿ ಚೆನ್ನಾಗಿ ಅರ್ಥ ಮಾಡ್ಕೋ ಅಂದರೆ ಅವನು ಹೇಳ್ತಾನೆ, ಹೌದು, ನನಗೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದಿದೆ. ಅದಕ್ಕೆ ನಾನು ಏನು ಮಾಡಬೇಕು ಅಂದರೆ, ಅದೇ ಅಪ್ಪ ಇದಕ್ಕೆ ಇವರೇನು ಹೇಳ್ತಾರೆ ಉತ್ತರ, ಅದೇ ಹೇಳ್ತಾ ಇದ್ದೀನಪ್ಪ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊ. ಹೌದು ಗುರುಗಳೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ, ಏನು ಮಾಡಬೇಕು ಅದಕ್ಕೆ? ಅದೇ ಹೇಳ್ತಾ ಇದ್ದೀನಪ್ಪ, ಚೆನ್ನಾಗಿ ಅರ್ಥ ಮಾಡ್ಕೊ. ಹೌದು, ಚೆನ್ನಾಗಿ ಅರ್ಥ ಅಂದರೆ ಏನು ಮಾಡಬೇಕು ಹೇಳು? ಏನು ಮಾಡ್ತೀರಿ? ಯಾರು ಏನು ಮಾಡೋಕ್ಕಾಗ? ಅದು ಮಾಡುವ ಕೆಲಸ ಅಲ್ಲ. ಗಮನವಿಡು, ದೃಷ್ಟಿ ಇಡು ಅಷ್ಟೇ. ಅಷ್ಟುವರೆಗೆ ಕರ್ಮ. ಜ್ಞಾನವನ್ನು ಆಜ್ಞಾಪಿಸಲಾಗಲ್ಲ, ಜ್ಞಾನವನ್ನು ಹುಟ್ಟಿಸಲಾಗಲ್ಲ. ಜ್ಞಾನವು ಹುಟ್ಟುವಂಥದ್ದು ಕೆಲಸ ಅಲ್ಲ, ಒಂದು ಕ್ರಿಯೆ ಅಲ್ಲ. ಒಬ್ಬನು ಆಜ್ಞೆ ಕೊಡೋಕ್ಕಾಗಲ್ಲ, ಇನ್ನೊಬ್ಬರು ಜ್ಞಾನವನ್ನು ಮಾಡೋಕ್ಕಾಗಲ್ಲ. ಅದು ನೋಡಿ, ಜ್ಞಾನವು ಮಾಡೋಕ್ಕಾಗಲ್ಲ, ಇನ್ನೊಬ್ಬರ ಆಜ್ಞಾಪಿಸಲಾಗಲ್ಲ. ಗಮನವಿಡು ಇಷ್ಟರ ಮಟ್ಟಿಗೆ. ಈಗ ಅದಕ್ಕೆ ಮೀರಿ ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಗಮನವಿಡು ಅಷ್ಟೇ. ಅದರಿಂದ ನೋಡಿ, ಯೋಹಿ ಬಹಿರ್ಮುಖ ಪ್ರವರ್ತತೆ. ಯಾರು ಬಹಿರ್ಮುಖವಾಗಿ, ಲೌಕಿಕರು, ಸಾಧಕರು, ಸಾಮಾನ್ಯರು ಬಹಿರ್ಮುಖವಾಗಿ ಇರುತ್ತಾರೆ. ಆದ್ದರಿಂದ ಏನೆಂದು ಇಷ್ಟಮ್ಮೆ ಭೂಯಾತ್ ಅನಿಷ್ಟಮ್ಮೆ ಮಾಭೂತ್, ನನಗೆ ಸುಖವುಂಟಾಗಲಿ ದುಃಖವು ಬೇಡ ಎಂಬ ಆಸೆಯಲ್ಲಿ ಇರುತ್ತಾರೆ. ಅಂದರೆ ಹೊರನೋಟದಲ್ಲಿ ಇರುತ್ತಾರೆ. ಅಂಥವನಿಗೆ ತತ್ರ ಆತ್ಯಂತಿಕಂ ಪುರುಷಾರ್ಥನ್ನ ಲಭತೆ. ಹೊರನೋಟದಲ್ಲಿರುವವನಿಗೆ ಪೂರ್ಣ ಪುರುಷಾರ್ಥ, ಪೂರ್ಣ ಆನಂದ ಸಿಗುವುದಿಲ್ಲ. ಪೂರ್ಣ ಆನಂದ ಹೊರನೋಟ ಇರುವವನಿಗೆ ಸಿಗಲ್ಲ. ಆತ್ಯಂತಿಕ, ಆದರೆ ಅವನಿಗೆ ಆತ್ಯಂತಿಕ ಪುರುಷಾರ್ಥ, ಪೂರ್ಣ ಆನಂದ ಸ್ವರೂಪ, ಪೂರ್ಣ ಮೋಕ್ಷ ಬೇಕು. ನೀವು ಹೊರನೋಟವನಾಗಿದ್ದರೆ ಪೂರ್ಣ ಮೋಕ್ಷ ಸಿಗುವುದಿಲ್ಲ. ಅದಕ್ಕೇನು ಹೇಳ್ತದೆ? ಸ್ವಾಭಾವಿಕ ಕಾರ್ಯಕರಣ ಸಂಘಾತ ಪ್ರವೃತ್ತಿ ಗೋಚರಾತ್. ಎಲ್ಲರಲ್ಲಿ ಸ್ವಾಭಾವಿಕವಾಗಿ ದೇಹೇಂದ್ರಿಯ ಮನಸ್ಸುಗಳು ನಾನು ಎಂದು ಅಭಿಮಾನ ಇಟ್ಕೊಳ್ಳುವುದು. ಆ ಅಭಿಮಾನದಲ್ಲಿದ್ದುಕೊಂಡು ಹೊರಗಿನ ವಸ್ತುಗಳ ಮೇಲೆ ಧ್ಯಾಸ ಇಡುವುದು, ದೃಷ್ಟಿ ಇಡುವುದು. ನಾನು ಎಂದು ಒಂದು ಬುದ್ಧಿ. ನಾನು ಇಂಥವನಾದರೆ ಏನನ್ನು ನೋಡ್ತಾ ಇದ್ದೀನಿ, ಏನನ್ನು ಪಡ್ಕೊಳ್ಳಲಿಚ್ಛಿಸಿದ್ದೇನೆ, ನನ್ನ ದೃಷ್ಟಿಯೆಲ್ಲ ಹೊರಗಿನ ಪದಾರ್ಥಗಳ ಮೇಲೆ ಇರುತ್ತದೆ. ದೃಷ್ಟಿ ಎರಡು ದೃಷ್ಟಿ. ನನ್ನ ಹೊರ ನೋಟ, ನನ್ನ ನೋಟ ದೇಹೇಂದ್ರಿಯಾದಿಗಳ ಮೇಲೆ ಇರುತ್ತದೆ. ನಾನು ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನಿಯಾದರೆ, ಆ ಅಭಿಮಾನಿಯಾಗಿರುವ ನಾನು ಇದ್ದರೆ, ನಾನು ಅಭಿಮಾನಿಯಾಗಿದ್ದರೆ ಆ ಅಭಿಮಾನಿಯ ದೃಷ್ಟಿ ಎಲ್ಲಿರುತ್ತದೆ? ಅಭಿಮಾನಿಯ ದೃಷ್ಟಿ ಹೊರಗಿರುತ್ತದೆ. ಏನು? ಜ್ಞೇಯ, ಕರ್ಮ, ಭೋಗ ಅವುಗಳ ಮೇಲೆ ಇರುತ್ತದೆ. ನನ್ನನ್ನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿ ಮಾಡಿಕೊಂಡರೆ ಆ ಅಭಿಮಾನಿ ದೃಷ್ಟಿ ಹೊರ ಪದಾರ್ಥಗಳಲ್ಲಿರುತ್ತದೆ. ಅಂಥ ಸ್ಥಿತಿಯಲ್ಲಿರುವವನಿಗೆ ಶಾಸ್ತ್ರ ಏನು ಹೇಳ್ತದೆ? ಅಲ್ಲಪ್ಪ, ವಿಮುಖೀಕೃತ್ಯ, ನೀವು ಹೊರನೋಟ ಮಾಡಬೇಡ, ನೀವು ಹೊರನೋಟ ಬೇಡ, ಹೊರನೋಟ ಇಟ್ಟುಕೊಳ್ಳಬೇಡ, ಅದನ್ನು ಬಿಡು. ಅಂದರೆ ಅರ್ಥವೇನು? ಹೊರನೋಟ ಹೇಗೆ ಬಿಡಲಾಗುತ್ತದೆ? ಹೊರನೋಟ ಬಿಡಬೇಕಂದ್ರೆ ನನ್ನನ್ನು ದೇಹೇಂದ್ರಿಯ ಮನಸ್ಸುಗಳು, ದೇಹವೇ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನೆಂಬ, ಬುದ್ಧಿ ನಾನೆಂಬ ಅಭಿಮಾನ ಬಿಟ್ಟರೆ ಹೊರನೋಟ ಬಿಡುತ್ತದೆ. ಈ ಅಭಿಮಾನವಿರುವವರೆಗೂ ಹೊರನೋಟ ಬಿಡಲ್ಲ. ಹೊರನೋಟವಿದ್ದರೆ ಅಭಿಮಾನವಿದ್ಯೆ ಇದೆ.
ನೋಡಿ ನೋಡಿ, ಹೊರನೋಟ ಅಂದರೆ ಎಲ್ಲಿದೆ? ತನ್ನನ್ನು ದೇಹ ಇಂದ್ರಿಯ ಮನಸ್ಸುಗಳಾಗಿ ನೋಡಿಕೊಳ್ಳುವುದು, ಆ ನೋಡುವವನು ಹೊರಗೆ ನೋಡುವುದು. ಹೊರಗೆ ಅಂದರೇನು? ಹೊರಗೆ ಅಂದರೆ ದೇಹಕ್ಕೆ ಹೊರಗೆ ಎಂದಲ್ಲ. ದೇಹಕ್ಕೆ ಹೊರಗಿನ, ರೂಮಿಗೆ ಹೊರಗಿನ, ಆಶ್ರಮಕ್ಕೆ ಹೊರಗಿನ. ಹೊರಗೆ ಅಂದರೆ ಎಲ್ಲಿ? ನೋಡಿ, ಇದು ನಾನು ಇಲ್ಲಿದ್ದೀನಿ. ದೇಹಕ್ಕೆ ಹೊರಗೆ ಅಂದರೆ ಈಗ ರೂಮಿನ ವಸ್ತುಗಳು ಕಂಡು ಬರ್ತಾ ಇದೆ, ಈ ಪುಸ್ತಕಗಳು, ಇದೆಲ್ಲ ಟೇಬಲು, ಇದೆಲ್ಲ. ರೂಮಿಗೆ ಹೊರಗೆ ಅಂದರೆ ಅಲ್ಲೇನೋ ಕಂಡು ಬರ್ತಾ ಇದೆ, ಆಗೋ ಮರ ಗಿಡಗಳು ಕಂಡು ಬರ್ತಾ ಇವೆ. ಆಶ್ರಮಕ್ಕೆ ಹೊರಗೆ ಅಂದರೆ ರೋಡ್ಡುಗಳು, ಕಾರುಗಳು. ಹೊರಗೆ ಅಂದರೆ ಯಾವುದಕ್ಕೆ ಹೊರಗೆ? ಹೊರಗೆ ಅಂದರೆ ಏನು? ದೇಹೇಂದ್ರಿಯ ಮನಸ್ಸುಗಳು ನಾನೆಂಬ ಅಭಿಮಾನವೇ ಹೊರನೋಟ ಅಲ್ಲವೇ? ನಾನು ದೇಹವು ನಾನೆಂದಿಟ್ಟುಕೊಂಡರೆ ಅದೇ ಹೊರನೋಟ. ಇಂದ್ರಿಯಗಳು ನಾನೆಂದಿಟ್ಕೊಂಡರೆ ಅದೇ ಹೊರನೋಟ. ಮನಸ್ಸು ನಾನು ಎಂದ ಅಭಿಮಾನವಿಟ್ಕೊಂಡರೆ ಅದೇ ಹೊರನೋಟ. ಹೇಗೆ ಅದು ಹೊರನೋಟ ಹೇಗೆ ಆಗುತ್ತದೆ? ಏಕೆಂದರೆ ದೇಹವು ನಾನೆಂದು ಅಭಿಮಾನವಿಟ್ಕೊಂಡರೆ ದೇಹದ ಸ್ಥಾನದಲ್ಲಿದ್ದುಕೊಂಡು ಹೊರಗೆ ನೋಡ್ತಾ ಇದ್ದೀನಿ ಅಲ್ಲವೇ? ದೇಹದ ಸ್ಥಾನದಲ್ಲಿದ್ದುಕೊಂಡರೆ ನನಗೆ ಹೊರಗಿಂದೇ ಕಂಡು ಬರ್ತದೆ. ಇಂದ್ರಿಯಗಳು ನಾನು ಅಂದ್ಕೊಂಡರೆ ಶಬ್ದ ಸ್ಪರ್ಶ ರೂಪ ರಸಗಳೇ ಕಂಡು ಬರ್ತವೆ. ಮನಸ್ಸು ನಾನು ಅಂದರೆ ಎಮೋಷನ್ಗಳು, ಯೋಚನೆಗಳು. ನೋಡಿ, ನನ್ನನ್ನು ಯಾರೆಂದು ತಿಳ್ಕೊಳ್ತೀನೋ ಅವನೇ ಹೊರನೋಟ. ಅಂದರೆ ಜೀವಭಾವವೇ ಹೊರನೋಟ. ಎಷ್ಟು ಚೆನ್ನಾಗಿ ಹೇಳಿದ್ದರು ಭಾಷಾಕಾರರು ನೋಡಿ. ಜೀವಭಾವವೇ ಹೊರನೋಟ. ಏಕೆಂದರೆ ನಾನು ಎಂಬ ವ್ಯಕ್ತಿ ಆಗಿಬಿಟ್ಟರೆ ನಾನು ಅವಸ್ಥೆ ಒಳಗೆ ಆಗಿಬಿಡ್ತೀನಿ. ನಾನು ಅವಸ್ಥೆ ಒಳಗೆ ಇದ್ದು ಬಿಡ್ತೀನಿ. ಅವಸ್ಥೆ ಒಳಗೆ ಅಂದರೆ ಏನು? ಅವಸ್ಥೆ ಒಳಗೆ ಅಂದರೆ ಏನು? ನಾನು ಜೀವನ ಆಗುವುದೇ ಅವಸ್ಥೆ ಒಳಗೆ. ಅವಸ್ಥೆ ಒಳಗೆ ಅಂದರೆ ಏನು? ನನ್ನ ಸುತ್ತು ಪ್ರಪಂಚ ಇದೆ, ನಾನೊಬ್ಬ ವ್ಯಕ್ತಿ. ಅವಸ್ಥೆ ಒಳಗೆ ಅಂದರೇನು? ನನ್ನ ವ್ಯಕ್ತಿತ್ವವೇ ಅವಸ್ಥೆ ಒಳಗೆ. ಅವಸ್ಥೆ ಒಳಗೆ ಅಂದರೆ ವ್ಯಕ್ತಿತ್ವ. ವ್ಯಕ್ತಿಯಾಗೇ ಅವಸ್ಥೆ ಒಳಗೆ ಇರ್ತಾನೆ. ವ್ಯಕ್ತಿತ್ವ ಬಿಟ್ಟರೆ ಅವಸ್ಥೆನೇ ಇಲ್ಲ. ಅವಸ್ಥೆ ಒಳಗೆ ಎಲ್ಲಿ? ನೋಡಿ, ವ್ಯಕ್ತಿತ್ವ ಭಾವ ಇಲ್ಲದಿದ್ದರೆ ಅವಸ್ಥೆಯಲ್ಲಿ, ಅವಸ್ಥೆ ಒಳಗೆ ಎಂಬ ಮಾತೆಲ್ಲಿ? ಆದ್ದರಿಂದ ನನ್ನನ್ನು ದೇಹ, ಇಂದ್ರಿಯ, ಮನಸ್ಸುಗಳು ಇವುಗಳ ಅಭಿಮಾನಿಯಾದ ಕರ್ತೃ, ಭೋಕ್ತೃ, ಜ್ಞಾತೃ ಎಂದು ಇಟ್ಟುಕೊಂಡರೆ ಕರ್ತ ಕರ್ಮ ಕಡೆ ನೋಡ್ತಾನೆ, ಭೋಕ್ತ ಭೋಗ ಕಡೆ ನೋಡ್ತಾನೆ, ಜ್ಞಾತೃ ಜ್ಞೇಯ ಕಡೆ ನೋಡ್ತಾನೆ. ಹಿಂಗಷ್ಟೇ, ಅದೇ ಹೊರನೋಟ. ಅಂದರೆ ಜ್ಞಾತೃ ಜ್ಞೇಯವೆಂಬ ವಿಂಗಡದಲ್ಲಿರುವುದು ಹೊರನೋಟ. ಕರ್ತೃ ಕರ್ಮ, ಭೋಕ್ತೃ ಭೋಗ್ಯ. ಅಂಥವನಿಗೆ ಉಪದೇಶ ಮಾಡ್ತದೆ ಆತ್ಮವಾರೇ ದ್ರಷ್ಟವ್ಯ ಶ್ರೋತವ್ಯ. ಅಂದರೇನು? ಆತ್ಮನನ್ನು ಅಂದರೆ ತನ್ನನ್ನು ನೋಡಬೇಕು. ಅಂದರೇನು? ತನ್ನನ್ನು ಕರ್ತೃ ಭೋಕ್ತೃ ಜ್ಞಾತೃವಾಗಿ ನೋಡಬೇಡ. ತನ್ನ ಕರ್ತೃವಿನ ನಿಜಸ್ವರೂಪ, ಜ್ಞಾತೃವಿನ ನಿಜಸ್ವರೂಪ, ಭೋಕ್ತೃವಿನ ನಿಜಸ್ವರೂಪ ತಿಳ್ಕೊ. ನೀನು ಕರ್ತೃವಲ್ಲ, ನೀನು ಭೋಕ್ತೃವಲ್ಲ, ನೀನು ಜ್ಞಾತೃವಲ್ಲ. ನೀನು ಜ್ಞಾತೃವಾಗಿದ್ದುಕೊಂಡು ಜ್ಞೇಯವು ಕಡೆ ನೋಡ್ತಾ ಇದ್ದೀವಿ. ಅಂದರೆ ನೀವು ಜ್ಞಾತೃವಾಗಿರುವುದು ಬಿಡು, ಜ್ಞೇಯ ಮೇಲೆ ದೃಷ್ಟಿ ಬಿಡುತ್ತದೆ. ನೀವು ಕರ್ತೃವಾಗಿಡುವುದು ಬಿಡು, ನಿಮ್ಮ ಕರ್ಮ ಮೇಲೆ ದೃಷ್ಟಿ ಬಿಡುತ್ತದೆ. ನೀವು ಭೋಕ್ತೃವಾಗಿರುವುದು ಬಿಡು, ಭೋಗ ಮೇಲೆ ದೃಷ್ಟಿ ಬಿಡುತ್ತದೆ. ನೋಡಿ, ಅಂದರೆ ಅನಾತ್ಮ ಕಡೆಯಿಂದ ದೃಷ್ಟಿಯನ್ನು ತಿರುಗಿಸುವುದು ಅಂದರೆ ಅಲ್ಲವೇ? ತಿರುಗಿಸುವುದಂದರೆ ಅಂತರ್ಮುಖವಾಗುವುದು, ಹೊರನೋಟದಿಂದ ತಿರುಗಿಸುವುದು, ಹೊರನೋಟವನ್ನು ತಿರುಗಿಸಿ ಒಳನೋಟ ಮಾಡಿಕೊಳ್ಳುವುದು ಎಂದು ಹೇಳಿದ್ದರೆ, ತಿರುಗಿಸುವುದಂದರೆ ಏನು? ಒಳ ಹೊಕ್ಕಿ ನೋಡುವುದಂದರೆ, ಒಳ ಅಂದರೆ ಎಲ್ಲಿ ನೋಡಬೇಕು? ಎಲ್ಲಿ ನೋಡಬೇಕು? ನೋಡಿ, ಈಗ ಇಂಥ ಪ್ರಶ್ನೆ ಮಾಡ್ತಾರೆ. ಒಳ ಅಂದರೆ ಎಲ್ಲಿ ನೋಡಬೇಕು? ಅಂದರೆ ನಾನು ಕರ್ತೃ, ನಾನು ಜ್ಞಾತೃ, ನಾನು ಭೋಕ್ತೃ, ಇದು ಬುದ್ಧಿ ಇದೆಲ್ಲ, ಈ ಪ್ರತ್ಯಯ, ಈ ವೃತ್ತಿ ತಪ್ಪು. ಈ ವೃತ್ತಿಗೆ ಮೂಲ ಸ್ವರೂಪ ಸಾಕ್ಷಿ. ನಾನು ಜ್ಞಾತೃ ಎಂಬ ವೃತ್ತಿಗೆ ಜ್ಞಾತೃವಾಗಿದ್ದರೆ ನನ್ನ ದೃಷ್ಟಿ ಜ್ಞೇಯ ಮೇಲೆ ಇರುತ್ತದೆ. ಜ್ಞೇಯ ಮೇಲೆ ದೃಷ್ಟಿ ಇದ್ದಾಗ ನಾನು ಜ್ಞಾತೃವಾಗ್ತೀನಿ. ನಿಮ್ಮ ದೃಷ್ಟಿ ಜ್ಞೇಯ ಮೇಲೆ ಇಡಬೇಡ, ನೀನು ಜ್ಞಾತೃವಾಗಿರಬೇಡ. ಅದು ಒಳಹೊಕ್ಕಿ ನೋಡು ಅಂದರೆ ಅರ್ಥವೇನು? ನೀನು ಜ್ಞಾತೃವಾಗಿರಬೇಡ, ನಿಮ್ಮ ದೃಷ್ಟಿ ಜ್ಞೇಯ ಮೇಲೆ ಇಡಬೇಡ. ಯಾವುದಲ್ಲಿಡು? ನೀನು ಸಾಕ್ಷಿವಾಗಿರು. ನಿನ್ನ ದೃಷ್ಟಿ, ನೀನು ಸಾಕ್ಷಿಯಾಗಿದ್ದರೆ ನಿನ್ನ ದೃಷ್ಟಿ ಒಟ್ಟು ಅವಸ್ಥೆ ನೋಡು. ಒಟ್ಟು ಅವಸ್ಥೆ ನೋಡುವಕ್ಕೆ ಹೋದರೆ ಅವಸ್ಥೆ ನಿಮ್ಮ ನೋಟದಲ್ಲೇ ಮುಳುಗಿ ಹೋಗುತ್ತದೆ. ಅದು ನೋಡಿ,
ಒಟ್ಟು ಅವಸ್ಥೆಯನ್ನು ಅಂದರೆ ಅವಸ್ಥ ಒಳಗಿನ ಒಂದೊಂದು ನೋಡಿದ್ದರೆ ನೀವು ಜ್ಞಾತೃವಾಗ್ತೀರಿ. ನೀವು ಅಂತರ್ಮುಖವಾಗಿಡು, ದೃಷ್ಟಿ ತಿರುಗಿಸು ಅಂದರೆ ಅರ್ಥವೇನು? ಅವಸ್ಥ ಒಳಗಿನ ಪದಾರ್ಥಗಳು ನೋಡಬೇಡ ಅಂದರೇನು? ನೀವು ಜ್ಞಾತೃವಾಗಿ ನೋಡಬೇಡ, ಸಾಕ್ಷಿಯಾಗಿ ನೋಡು. ಅದು ಜ್ಞಾತೃವಾಗಿ ನೋಡಿದ್ದರೆ ಅವಸ್ಥ ಒಳಗಿನ ಜ್ಞೇಯಗಳನ್ನು ನೋಡ್ತಾ ಇರ್ತೀವಿ. ಒಂದೊಂದು ವಸ್ತುಗಳು ಹಾಗಲ್ಲ. ಒಟ್ಟು ಅವಸ್ಥೆ ನೋಡಿದ್ದರೆ ದೇಶ, ಕಾಲ, ನಾಮ, ರೂಪ, ನನ್ನ ದೇಹ, ಇಂದ್ರಿಯ, ಮನಸ್ಸುಗಳನ್ನು ಸೇರಿಸಿ ಒಟ್ಟು ಅವಸ್ಥೆ ನೋಡುವಕ್ಕೆ ಹೋದರೆ ನೀನು ಜ್ಞಾತೃವಾಗಿ ನಿಂತಿರಲ್ಲ. ಏಕೆ? ಒಟ್ಟು ಅವಸ್ಥೆ ಅಂದರೆ ಮನಸ್ಸನ್ನು ಸೇರಿಸಬೇಕಾಗ್ತದೆ, ಮನಸ್ಸನ್ನು ಸೇರಿಸಬೇಕಾಗ್ತದೆ, ವೃತ್ತಿಯನ್ನು ಸೇರಿಸಬೇಕಾಗ್ತದೆ. ಒಟ್ಟು ಅವಸ್ಥೆ ನೋಡು ಅಂದರೆ ಆ ನೋಡುವ ವೃತ್ತಿಯನ್ನು ಅವಸ್ಥೆಯಲ್ಲಿ ಸೇರಿಸು. ಆವಾಗ ಏನಾಗ್ತದೆ? ಒಟ್ಟು ಅವಸ್ಥಾ ಅಂದ್ರೇನು? ನನ್ನ ಮನಸ್ಸನ್ನು ಸೇರಿಸಿ ನೋಡಿದ್ದರೆ ನಾನು ಜ್ಞಾತೃವಾಗಿ ನಿಂತಿರುವುದಿಲ್ಲ, ನಾನು ಸಾಕ್ಷಿಯಾಗಿ ಬಿಡ್ತೀನಿ. ಅಂದರೆ ನಿಮ್ಮ ದೃಷ್ಟಿ ಸಾಕ್ಷಿ ಕಡೆಗೆ ತಿರುಗಲಿ. ಸಾಕ್ಷಿ ಕಡೆಗೆ ತಿರುಗುವುದು ಅಂದರೆ ಏನು ಮಾಡಬೇಕು? ಪ್ರಶ್ನೆ ಕೇಳ್ತಾರೆ, ಗುರುಗಳೇ ನಾನು ಸಾಕ್ಷಿಯಾಗಿರಬೇಕಂತ ಹೇಳಿದಾರಲ್ಲ, ನಾನು ಸಾಕ್ಷಿ ಅಂದರೆ ಹೇಗಿರಬೇಕು, ಅದು ನನಗೆ ಹೇಳ್ಕೊಡಿ ಅಂತ ಹೇಳ್ತಾರೆ. ನಾನು ಸಾಕ್ಷಿಯಾಗಿರುವುದು ಹೇಗೆ ಹೇಳ್ಕೊಡಿ. ನೋಡಿ ಹೇಗೆ ಪ್ರಶ್ನೆ ಮಾಡ್ತಾರೆ. ಸಾಕ್ಷಿಯಾಗಿರುವುದಂದರೆ ಜ್ಞಾತೃತ್ವ ಬಿಟ್ಟು ಒಟ್ಟು ಅವಸ್ಥೆ ನೋಡುವುದು. ಒಟ್ಟು ಅವಸ್ಥೆ ನೋಡಿದ್ದರೆ ಒಟ್ಟು ಅವಸ್ಥೆನೂ ಸಾಕ್ಷಿಯಾಗಿ ಬಿಡ್ತದೆ, ನೀನು ಸಾಕ್ಷಿಯಾಗಿರ್ತೀವಿ, ನೀನು ನೋಡುವುದು ಸಾಕ್ಷಿಯಾಗಿ ಬಿಡ್ತದೆ. ಹಾಗಲ್ಲದಿದ್ದರೆ ನೀನು ಜ್ಞಾತೃವಾದರೆ ಅವಸ್ಥೆ ಒಳಗಿನ ಪದಾರ್ಥಗಳು ಕಂಡು ಬರ್ತವೆ. ನೀನು ಜ್ಞಾತೃವಾಗಿದ್ದರೆ ಒಂದು ವ್ಯಕ್ತಿಯಾಗಿರ್ತೀವಿ, ನೀವು ಅವಸ್ಥೆ ಒಳಗೆ ಇರ್ತೀಯೇ, ಅವಸ್ಥೆಯಲ್ಲಿರುವ ಒಂದೊಂದು ಪದಾರ್ಥಗಳನ್ನು ನೋಡ್ತೀರಿ. ದೇಶದಲ್ಲಿ, ಕಾಲದಲ್ಲಿ, ಸಂಬಂಧದಲ್ಲಿ ಇರ್ತೀರಿ. ಒಂದು ಜಾಗದಲ್ಲಿರ್ತೀರಿ, ಒಂದು ಕಾಲದಲ್ಲಿರ್ತೀರಿ, ಒಂದು ಸಂಬಂಧದಲ್ಲಿರ್ತೀರಿ. ಜ್ಞಾತೃಜ್ಞೇಯ ಎಂಬ ಸಂಬಂಧ. ಜ್ಞಾತೃಜ್ಞೇಯ, ಕರ್ತೃ, ಕರ್ಮ, ಭೋಕ್ತೃ, ಭೋಗ್ಯ. ಈ ಸಂಬಂಧ ಬುದ್ಧಿ ಬಿಟ್ಟು ನೀನು ನೋಡುವವನು ಜ್ಞಾತೃವಾಗಿರದೆ, ಅಂದರೆ ಇಂದ್ರಿಯದಿಂದ ನೋಡಬೇಡ, ಮನಸ್ಸಿನ ಮೂಲಕ ನೋಡುವುದು ಬೇಡ, ಅರಿವಾಗಿ ನೋಡು, ವೃತ್ತಿಯಾಗಿ ನೋಡಬೇಡ. ಮನಸ್ಸಾಗಿರುವುದು ಅಂದರೆ ಜ್ಞಾತೃವಾಗಿರುವುದು. ಮನಸ್ಸಾಗಿ ಇದ್ದುಕೊಂಡು ನೋಡುವುದು ಬೇಡ, ಮನಸ್ಸಿನ ಮೂಲಕ ನೋಡುವುದು ಬೇಡ. ಅಂದರೆ ಜ್ಞಾತೃವಾಗಿರುವುದು ನೋಡಬೇಡ, ಜ್ಞಾತೃವಾಗಿರುವುದು ಬೇಡ, ಮನಸ್ಸಿನಿಂದ ನೋಡುವುದು ಬೇಡ. ಎರಡೂ ಒಂದೇ. ಮನಸ್ಸಿನಿಂದ ನೋಡುವುದು, ಜ್ಞಾತೃವಾಗಿರುವುದು ಎರಡೂ ಒಂದೇ. ಆದ್ದರಿಂದ ಹೊರಗಿನ ವಸ್ತು ನೋಡುವುದು, ಈ ಮೂರೂ ಒಂದೇ. ಜ್ಞಾತೃವಾಗಿರುವುದು, ಮನಸ್ಸಿನ ಮೂಲಕ ನೋಡುವುದು, ಹೊರಗಿನ ವಸ್ತುಗಳು ನೋಡುವುದು, ಈ ಮೂರಕ್ಕೆ ಒಂದೇ ಅರ್ಥ. ಜ್ಞಾತೃವಾಗಿರುವುದು, ಮನಸ್ಸಿನ ಮೂಲಕ ನೋಡುವುದು, ಒಂದೊಂದು ವಿಷಯವನ್ನು, ಹೊರಗಿನ ವಿಷಯಗಳನ್ನು ನೋಡುವುದು, ಅಂದರೆ ಅವಸ್ಥೆ ಒಳಗಿನ ಒಂದೊಂದು ವಿಷಯಗಳನ್ನು ನೋಡು, ಈ ಮೂರೂ ಒಂದೇ. ಇದು ಬಹಿರ್ಮುಖ, ಹೊರನೋಟ. ಇದನ್ನು ಬಿಡಿಸು ಅಂದರೆ ಏನು ಮಾಡಬೇಕು? ಒಳನೋಟ ಅಂದರೆ ಏನು? ಒಳನೋಟ ಅಂದರೆ ನೋಡಲ್ಪಡುವ ವಸ್ತುಗಳು ಒಟ್ಟವಸ್ಥೆ ನೋಡಬೇಕು. ಅವಸ್ಥೆ ಒಳಗಿನ ಒಂದೊಂದಲ್ಲ, ಒಟ್ಟವಸ್ಥೆ ನೋಡಬೇಕು. ನೋಡುವುದು ಮನಸ್ಸಿನ ಮೂಲಕ ನೋಡಬೇಡ ಅಂದರೆ ಅರ್ಥವೇನು? ಮನಸ್ಸನ್ನು ಅವಸ್ಥೆ ಒಳಗೆ ಸೇರಿಸಿ ಒಟ್ಟವಸ್ಥೆ ನೋಡು. ಮನಸ್ಸು ಅವಸ್ಥೆ, ಮನಸ್ಸಿನಿಂದ ಅವಸ್ಥೆ ನೋಡಬೇಡ, ಮನಸ್ಸು ಅವಸ್ಥೆ ಒಂದೇ ಎಂದು ನೋಡು. ಹಾಗೆ ಮನಸ್ಸಿನಿಂದ ಅವಸ್ಥೆ ನೋಡುವುದು ಅಂದರೆ ಮನಸ್ಸು ಅವಸ್ಥೆ ಅಂದರೆ ವಿಂಗಡವಾಗ್ತಾ ಇದೆ. ವಿಂಗಡವಾಗಿದ್ದರೆ ನೀವು ಅವಸ್ಥೆ ಒಳಗೆ ಜ್ಞಾತೃಜ್ಞೇಯ ಸಂಬಂಧಕ್ಕೆ ಬಂದು ಬಿಡ್ತೀರಿ. ಆದ್ದರಿಂದ ನೀವು ಮನಸ್ಸಿನಿಂದ, ವೃತ್ತಿಯಿಂದ ನೋಡಬೇಡ. ಎಲ್ಲ ವೃತ್ತಿಗಳು ಒಟ್ಟುಗೂಡಿಸು. ಎಲ್ಲ ವೃತ್ತಿಗಳು ಒಟ್ಟುಗೂಡಿಸಿದ್ದರೆ ಎಚ್ಚರ ಅರಿವು ಎಂದು ನೋಡು. ಒಟ್ಟು ಎಚ್ಚರ ಅರಿವೆಂದರೆ ಅಲ್ಲಿ ಮನಸ್ಸು ಪದಾರ್ಥ, ಮನಸ್ಸು ಮಿಕ್ಕ ಪ್ರಪಂಚ, ಈ ಎರಡು ವಿಂಗಡ ಮಾಡಬೇಡ. ಮನಸ್ಸೇ ಪ್ರಪಂಚ, ಪ್ರಪಂಚವೇ ಮನಸ್ಸು ಅಲ್ಲವೇ? ಮನಸ್ಸೇ ಪ್ರಪಂಚ, ಪ್ರಪಂಚವೇ ಮನಸ್ಸು. ನೋಡುವುದು, ನೋಡಲ್ಪಡುವುದು ಒಟ್ಟು ಅನುಭವ. ಅಂದರೆ ಈ ಎರಡನ್ನು ಮನಸ್ಸಿನಿಂದ ನೋಡಬೇಡ ಅಂದರೆ ಅನುಭವದಿಂದ ನೋಡು ಎಂದರ್ಥ. ಮನಸ್ಸಿನಿಂದ ನೋಡಬೇಡ. ಮನಸ್ಸಿನಿಂದ ಅಂದರೆ ಏನು? ಮನಸ್ಸು ಪದಾರ್ಥ ಎಂಬ ಈ ವಿಂಗಡವೇ ಮನಸ್ಸು. ಮನಸ್ಸಂದರೇನು? ವೃತ್ತಿ ವಿಷಯ. ವೃತ್ತಿ ವಿಷಯ ವಿಂಗಡ ಮಾಡಿದ್ದರೆ ಅದು ಮನಸ್ಸು. ವೃತ್ತಿ ವಿಷಯ ಎಂದು ವಿಂಗಡ ಮಾಡಿದ್ದರೆ ಅದು ಮನಸ್ಸು. ಬರೀ ವಿಂಗಡ ಮಾಡುವುದು ಬೇಡ ಅಂದರೆ ಅನುಭವದಲ್ಲಿ ನಿಂತಿರು. ಅನುಭವ ಅಂದರೆ ಏನು? ಒಟ್ಟವಸ್ಥಾನುಭವ ಅಂದರೆ ಅದು ಅನುಭವ. ಅನುಭವ ವಿಂಗಡ ಮಾಡಲ್ಲ.
ಮನಸ್ಸು ವಿಂಗಡ ಮಾಡ್ತದೆ. ಮನಸ್ಸಿನಿಂದ ನೋಡಬೇಡ ಅಂದರೆ ವಿಂಗಡಿಸಿ ವೃತ್ತಿಗೆ ವಿಷಯ, ವೃತ್ತಿ ಒಂದೊಂದು ಬರುತ್ತದೆ, ವಿಷಯ ಒಂದೊಂದು ಬರುತ್ತದೆ. ಒಟ್ಟು ವೃತ್ತಿ ಒಟ್ಟು ವಿಷಯ, ಒಟ್ಟು ವೃತ್ತಿ ಒಟ್ಟು ವಿಷಯ. ನೀವು ಆಲ್ ವಿಷಯಗಳೆಲ್ಲ ಒಟ್ಟು ಅವಸ್ಥೆ ಆಯಿತು, ಆಲ್ ವೃತ್ತಿಗಳೆಲ್ಲ ಒಂದು ಅವಸ್ಥಾ ವೃತ್ತಿ ಆಯಿತು. ಇದು ನೋಡಿ, ಆಲ್ ವಿಷಯಗಳೆಲ್ಲ ಒಂದು ಅವಸ್ಥೆ ಆಯಿತು, ಆಲ್ ವೃತ್ತಿಗಳೆಲ್ಲ ಒಂದು ಅವಸ್ಥಾ ವೃತ್ತಿ ಆಯಿತು. ಅವಸ್ಥಾ ವೃತ್ತಿ ಒಟ್ಟಾಗಿ ಬಿಡ್ತದೆ ಅಲ್ಲವೇ? ಅವಸ್ಥೆ ಅಂದರೆ ಪ್ರಪಂಚ, ಒಟ್ಟು ಪ್ರಪಂಚ ಒಟ್ಟು ಅವಸ್ಥೆ ಆಗುತ್ತದೆ, ಒಟ್ಟು ಅವಸ್ಥಾ ವೃತ್ತಿ ಆಗುತ್ತದೆ. ಈ ಮೂರು ಒಂದೇ ಆಗಿಬಿಡ್ತವೆ. ಇದು ಅನುಭವ ದೃಷ್ಟಿಯ ನೋಡುವುದು, ಮನಸ್ಸಿನಿಂದ ನೋಡುವುದು ಬೇಡ. ಏನದು ಅನುಭವ ದೃಷ್ಟಿಯ ನೋಡು. ಅಂದರೆ ವೃತ್ತಿಯಿಂದ ವಿಷಯ ಅಂದರೆ ಒಂದೊಂದು ವೃತ್ತಿ ಒಂದೊಂದು ವಿಷಯ, ಹಾಗಲ್ಲ. ಒಟ್ಟು ಅವಸ್ಥಾ ಅಂದರೆ ಏನು? ನಿಮ್ಮ ವೃತ್ತಿಯು ಒಟ್ಟು ಅವಸ್ಥಾ ವೃತ್ತಿ ಆಗಿಬಿಡ್ತದೆ. ಮನಸ್ಸು ಒಟ್ಟು ಅವಸ್ಥಾ ವೃತ್ತಿ ಆಗ್ತದೆ, ಆವಾಗ ಅವಸ್ಥಾ ಒಟ್ಟಾಗುತ್ತದೆ. ಒಟ್ಟವಸ್ಥಾ ಒಟ್ಟು ವೃತ್ತಿ ಅಂದರೆ ಅವಸ್ಥಾ ವೃತ್ತಿ ಎರಡು ಒಂದಾಗಿಬಿಡ್ತವೆ. ಅಲ್ಲಿ ನೋಡಿ, ನೀವು ಒಟ್ಟವಸ್ಥೆಯನ್ನು ನೋಡುವುದು, ಒಟ್ಟು ವೃತ್ತಿಯಿಂದ ನೋಡುವುದು. ಮನಸ್ಸಿನಿಂದ ಅಂದರೆ ಒಂದೊಂದು ವೃತ್ತಿಯಿಂದ ಒಂದೊಂದು ವಿಷಯ. ನೋಡಿ, ಮನಸ್ಸಿನಿಂದ ನೋಡುವುದಂದರೆ ಒಂದೊಂದು ವೃತ್ತಿಯಿಂದ ಒಂದೊಂದು ವಿಷಯ ನೋಡುವುದು. ಮನಸ್ಸಿನಿಂದ ಅಲ್ಲ ಅಂದರೆ ಇನ್ನೇ ಹೇಗೆ? ಅಯ್ಯೋ ರಾಮ, ಮನಸ್ಸಿನಿಂದ ಅಲ್ಲ ಅಂದರೆ ಅನುಭವದಿಂದ. ಮತ್ತೆ ಮನಸ್ಸನ್ನು ಬಿಟ್ಟು ಅನುಭವ ಬೇರೆ ಯಾವುದು? ಇದು ನೋಡಿ, ಒಟ್ಟವಸ್ಥೆಯನ್ನು ಒಟ್ಟು ವೃತ್ತಿಯನ್ನು, ವೃತ್ತಿಯೆಲ್ಲ ಒಟ್ಟಾದರೆ ಅವಸ್ಥೆಯೆಲ್ಲ ಒಟ್ಟಾದರೆ ವೃತ್ತಿ ಅವಸ್ಥಾ ಎರಡು ವ್ಯತ್ಯಾಸ ಹೋಗಿಬಿಡ್ತದೆ. ವೃತ್ತಿ ಅವಸ್ಥಾ ಎರಡು ಬೇರೆ ಅಲ್ಲ, ಒಟ್ಟವಸ್ಥೆಯೇ ಒಟ್ಟು ವೃತ್ತಿ, ಒಟ್ಟು ವೃತ್ತಿಯೇ ಒಟ್ಟವಸ್ಥಾ. ಅಯ್ಯೋ ರಾಮ, ನೋಡಿ, ಒಟ್ಟವಸ್ಥೆಯೇ ಒಟ್ಟು ವೃತ್ತಿ, ಒಟ್ಟು ವೃತ್ತಿಯೇ ಒಟ್ಟವಸ್ಥಾ. ಈಗ ಮನಸ್ಸೆಂಬುದು ಬೇರೆ ಇಲ್ಲ. ಈ ಎರಡು ಸೇರಿಕೊಂಡ್ರೆ ಒಂದೇ ಅನುಭವ, ಅವಸ್ಥಾ ಅನುಭವ ಹೇಳ್ತೀವಿ ನೋಡಿ, ಒಟ್ಟು ಅನುಭವ. ಈಗ ಅದರಲ್ಲಿ ವಿಂಗಡ ಇರುವುದಿಲ್ಲ. ಜ್ಞಾತೃತ್ವವು ಅದಕ್ಕೆ ಸೇರಿಕೊಂಡೇ ಬಿಟ್ಟಿತು. ಆವಾಗ ಏನಾಗ್ತದೆ? ನೀವು ಜ್ಞಾತೃವಾಗಿ ನೋಡಬೇಡ ಅಂದರೆ ಅರ್ಥವೇನು? ನೀವು ಒಟ್ಟವಸ್ಥೆಯನ್ನು ನೋಡಿದ್ದರೆ ಒಟ್ಟು ವೃತ್ತಿಯನ್ನು ಅವಸ್ಥೆಯನ್ನು ಸೇರಿಸಿಬಿಟ್ಟು ಅವಸ್ಥಾ ವೃತ್ತಿ ಅವಸ್ಥಾ ಒಟ್ಟಾಗಿ ಬಿಟ್ಟಿತು. ಒಂದೇ ವೃತ್ತಿ ಅವಸ್ಥಾ ಎರಡಲ್ಲ. ನಾವು ಏನು ಮಾಡ್ತೀವಿ ಅಂದರೆ ನಮಗೆ ಅರ್ಥವಾಗ್ತಾ ಇಲ್ಲ ಎಂದು ಪ್ರಯತ್ನ ಮಾಡ್ತಾರೆ. ಅಂದರೆ ಏನು ಮಾಡ್ತಾರೆ? ವೃತ್ತಿಗೆ ವಿಷಯ ಸಿಗಬೇಕು, ವೃತ್ತಿ ವಿಷಯ ವಿಂಗಡಿಸ್ತಾರೆ. ವೃತ್ತಿಗೆ ವಿಷಯ ಸಿಗಬೇಕು, ವೃತ್ತಿ ವಿಷಯ, ಪುಸ್ತಕ ವೃತ್ತಿ, ಗೋಡೆ ವೃತ್ತಿ, ಮನುಷ್ಯ ವೃತ್ತಿ, ಪುಸ್ತಕ ಅಂದರೆ ಏನು? ವೃತ್ತಿ ನಮ್ಮಲ್ಲಿರುತ್ತದೆ, ವಿಷಯ ಹೊರಗಿರುತ್ತದೆ. ವೃತ್ತಿ ವಿಷಯ ವಿಂಗಡಿಸ್ತೀರಿ. ವಿಂಗಡಿಸಿದ್ದರೆ ಚೆನ್ನಾಗಿ ಅರ್ಥವಾಗ್ತದೆ ಅಂತ. ನೀವು ಎರಡು ಒಟ್ಟಾಗಿ ಬಿಟ್ಟರೆ ಏನು ಅರ್ಥವಾಗ್ತಾ ಇಲ್ಲ. ಅಲ್ಲಿ ನೋಡಿ, ನೀವು ಮನಸ್ಸನ್ನು ವಿಂಗಡಿಸಿಕೊಳ್ಳುವುದೇ ಸರಿಯಾಗಿ ತಿಳ್ಕೊಳ್ಳುವುದು ಅಂದ್ಕೊಂಡಿದ್ದೀರಿ. ಚೆನ್ನಾಗಿ ಅರ್ಥವಾಗುವುದಂದರೆ ಏನು? ವಿಂಗಡ ಮಾಡುವುದೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಅಂದ್ಕೊಂಡಿದ್ದೀರಿ. ಅದೇ ತಪ್ಪು. ಚೆನ್ನಾಗಿ ಅಂದರೆ ವಿಂಗಡ ಬಿಡುವುದೇ ಸರಿಯಾಗಿ. ವಿಂಗಡನೆ ಬಿಡಬೇಕು. ವೃತ್ತಿ ವಿಷಯ ನೋಡಿ, ಅವಸ್ಥೆ ಒಳಗಿದ್ದಾಗ ಒಂದೊಂದು ವೃತ್ತಿಗೆ ಒಂದೊಂದು ವಿಷಯ ಅಲ್ಲವೇ? ಈಗೇನು ಮಾಡ್ತೀರಿ? ಒಟ್ಟವಸ್ಥಾ ಒಟ್ಟು ಪ್ರಪಂಚ, ಒಟ್ಟು ವೃತ್ತಿ ನನ್ನ ಸೈಡು, ಒಟ್ಟು ವೃತ್ತಿ ತೋರುವುದು ಒಟ್ಟು ವಿಷಯ, ಒಟ್ಟು ಪ್ರಪಂಚ, ಒಟ್ಟು ಒಟ್ಟವಸ್ಥಾ ಒಟ್ಟು ವೃತ್ತಿ ಅಂದರೆ ಅವಸ್ಥಾ ವೃತ್ತಿ ಎರಡು ಒಂದಾಗಿ ಬಿಡ್ತವೆ. ಅದು ನೋಡಿ, ನೋಡಿದ್ದೀರಾ? ಅವಸ್ಥಾ ವೃತ್ತಿ ಎರಡು ಬೇರೆ ಅಲ್ಲ, ವಿಂಗಡ ಹೋಗಬೇಕು. ನೀವು ಆವಾಗ ಮನಸ್ಸಿನಿಂದ ನೋಡ್ತಾ ಇಲ್ಲ, ಅನುಭವದಿಂದ ನೋಡುವುದು ಅಂದರೆ ಅನುಭವದಲ್ಲಿ ಇರುವುದು ಎಂದರ್ಥ. ಅನುಭವದಿಂದ ನೋಡುವುದಂದರೆ ಮತ್ತೆ ವಿಂಗಡಿಸ್ತಾರೆ. ವೃತ್ತಿ ವಿಷಯ ವಿಂಗಡ ಮಾಡಬೇಡ. ನೋಡುವುದು ಅಂದರೆ ಏನು? ಅನುಭವದಿಂದ ನೋಡುವುದಂದರೆ ಅನುಭವ ಮತ್ತು ನೋಡುವುದು ಇನ್ನೊಂದು ಎರಡು ಇರ್ತದೆ. ಅನುಭವದಿಂದ ನೋಡುವುದಂದರೆ ಒಟ್ಟು ಅವಸ್ಥೆಯಾಗಿ ನಿಂತಿರುವುದು ಅಷ್ಟೇ. ಒಟ್ಟು ಅವಸ್ಥೆಯಾಗಿದ್ದೇವೆ ಆ ತರಹ ನೋಡು. ಆವಾಗ ಜ್ಞಾತೃ ಎಲ್ಲಿ ಹೋಗ್ತಾನೆ? ಓಕೆ, ಒಟ್ಟು ವೃತ್ತಿ ಎಲ್ಲ ಅವಸ್ಥೆ ಎಲ್ಲ ವೃತ್ತಿ ಅವಸ್ಥಾ ಒಟ್ಟಾಯಿತು. ನಾನು ಹೇಳಿದ್ದು ಅರ್ಥವಾಗ್ತಾ ಇದೆಯಾ? ನಾನು ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ. ವೃತ್ತಿ ಅವಸ್ಥಾ ಒಟ್ಟಾಗಿದ್ದರೆ ಒಂದು ಅನುಭವ ಆಗುತ್ತದೆ. ಅಲ್ಲಿ ಇದು ಎಂದು ಬಿಡಿಯಾಗಿ ಕಂಡು ಬರಲ್ಲ. ಒಂದೊಂದು ವೃತ್ತಿ ಇರುವುದಿಲ್ಲ, ಒಟ್ಟು ಅವಸ್ಥಾದೆಲ್ಲ ಅನುಭವವಾಗಿ ಬಿಡ್ತದೆ. ಅದರಲ್ಲಿ ಇದನ್ನು ತಿಳಿಯುವ ನಾನೆಲ್ಲೆದ್ದು ಬಿಡ್ತೀನಿ? ನಾನೆಂದು ವೃತ್ತಿ ಇತ್ತಲ್ಲ, ವೃತ್ತಿ ಅಭಿಮಾನವೇ ನಾನು.
ನಾನು ವೃತ್ತಿ ಅಂದರೆ ಏನು? ವೃತ್ತಿ ವೃತ್ತಿ ಅಭಿಮಾನವೇ ನಾನು ವೃತ್ತಿ. ನಾನು ವೃತ್ತಿ ಅಂದರೆ ಏನು? ವೃತ್ತಿಯನ್ನು ಅಭಿಮಾನ ಪಡುವುದೇ ನಾನು ವೃತ್ತಿ. ನೀವು ಒಟ್ಟು ಅವಸ್ಥೆ ನೋಡಿದ್ದರೆ ನಾನು ಆ ಅವಸ್ಥೆಯಲ್ಲಿ ಮುಳುಗಿ ಹೋಗ್ತದೆ. ಒಟ್ಟು ಅವಸ್ಥಾ, ಒಟ್ಟು ವೃತ್ತಿ ಸೇರಿಸಿಬಿಟ್ಟರೆ ನಾನೆಂಬುದು ಬಿಡಿಯಾಗಿ ಎಲ್ಲಿರಲಿ? ನಾನು ಮಿಕ್ಕದು ಎಂಬ ವಿಂಗಡ ಮಾಡಿದ್ದರೆ ನಾನು ಉಳಿಯುತ್ತದೆ. ವೃತ್ತಿಯನ್ನು ವಿಂಗಡ ಮಾಡಿದ್ದರೆ ನಾನು ಇರುತ್ತದೆ. ಅಲ್ಲೇನು ಮಾಡ್ತೀರಿ ನೀವು? ಒಟ್ಟು ಅವಸ್ಥಾ ಮಾಡಿಬಿಟ್ಟರೆ ನಾನು ಅದರಲ್ಲೇ ಮುಳುಗಿ ಹೋಯಿತು. ನಾನು ಮುಳುಗಿ ಹೋದರೆ ಈಗ ಏನು ಇರುತ್ತದೆ? ಒಟ್ಟು ಅವಸ್ಥವನ್ನು ತಿಳಿಯುವವನು ಸಾಕ್ಷಿ ಮಾತ್ರ ಉಳಿಯುತ್ತ, ಅರಿವು ಮಾತ್ರ ಉಳಿಯುತ್ತದೆ. ಅರಿವಂದರೇನು? ವೃತ್ತಿ ಇಲ್ಲದ, ನಾನು ಬುದ್ಧಿ ಇಲ್ಲದ ಅರಿವು. ನಾನು ರೂಪ ಅರಿವು ಬೇರೆ, ನಾನೆಂಬ ವೃತ್ತಿ ಇಲ್ಲದ ಅರಿವು ಸಾಕ್ಷಿ. ಅಂದರೆ ಪ್ರಮಾತೃತ್ವವಿಲ್ಲದ ಸಾಕ್ಷಿ. ಒಟ್ಟು ಅವಸ್ಥೆಯನ್ನು ನೋಡುವಕ್ಕೆ ಹೋದರೆ ಸಾಕ್ಷಿ ಮಾತ್ರ ಉಳಿಯುತ್ತಾನೆ. ಆ ಸಾಕ್ಷಿಗೆ ಅವಸ್ಥಕ್ಕೆ ಅಥವಾ ವೃತ್ತಿ ನೋಡಿ, ಒಟ್ಟವಸ್ಥಾ ಒಟ್ಟು ವೃತ್ತಿ ಒಂದೇ ಹೇಳಿದ್ದೀವಿ. ಅದರಲ್ಲೇ ನಾನು ಬುದ್ಧಿ ಸೇರಿಕೊಂಡಿದೆ ಎಂದು ಹೇಳಿದ್ದೀವಿ. ಆ ಒಟ್ಟವಸ್ಥೆಯನ್ನು, ಆ ಒಟ್ಟು ವೃತ್ತಿಯನ್ನು, ಅದರಲ್ಲಿ ನಾನು ಬುದ್ಧಿ ಸೇರಿಕೊಂಡಿದ್ದನ್ನು ನೋಡುವಕ್ಕೆ ಹೋದರೆ ಯಾರಾಗಿ ಉಳಿಯುತ್ತೇವೆ? ನೀವು ಸಾಕ್ಷಿಯಾಗಿ ಬಿಡ್ತೀವಿ. ಆ ಸಾಕ್ಷಿಗೆ ಒಟ್ಟವಸ್ಥಾ ಎಲ್ಲಿ ಕಂಡುಬರುತ್ತದೆ? ಒಟ್ಟವಸ್ಥಾ ಸಾಕ್ಷಿಯಲ್ಲಿ ಮುಳುಗಿ ಹೋಗ್ತದೆ. ಇಂಕ ಸಾಕ್ಷಿ ಅವಸ್ಥಾ ವ್ಯತ್ಯಾಸ ಗೊತ್ತಾಗಲ್ಲ. ಅಂದರೆ ನೀವು ಪ್ರಮಾತೃತ್ವ ಬಿಟ್ಟು ನಾನೆಂಬ ವೃತ್ತಿಯನ್ನು ಅವಸ್ಥೆಯಲ್ಲಿ ಮುಳುಗಿಸಿದ್ದರೆ, ನಾನೆಂಬ ವೃತ್ತಿಯನ್ನು ಒಟ್ಟವಸ್ಥೆಯಲ್ಲಿ ಒಟ್ಟು ವೃತ್ತಿಯಲ್ಲಿ ಮುಳುಗಿಸಿಬಿಟ್ಟರೆ ನಾನು ಮುಳುಗಿ ಹೋಗುತ್ತದೆ, ನೀನು ಸಾಕ್ಷಿಯಾಗಿ ಬಿಡ್ತೀವಿ. ಸಾಕ್ಷಿಗೆ ಅವಸ್ಥಾ ಬಿಡಿಯಾಗಿ ಕಂಡು ಬರಲ್ಲ. ಏನಾಗ್ತದೆ? ಆ ಸಾಕ್ಷಿ ಅವಸ್ಥಾ ಅಂದರೆ ಒಟ್ಟು ವೃತ್ತಿ, ಒಟ್ಟವಸ್ಥಾ ಸಾಕ್ಷಿಯಲ್ಲೇ ಮುಳುಗಿ ಹೋಗುತ್ತದೆ. ಅಂದರೆ ಸಾಕ್ಷ್ಯ ಆಗಿಬಿಡ್ತದೆ. ಇದು ಅಂತರ್ಮುಖತ ಅಂದರೆ ಏನು ಮಾಡಬೇಕು ನೋಡಿ. ಒಳಹೊಕ್ಕಿ ನೋಡುವುದು ಅಂದರೆ ಎಲ್ಲಿ ನೋಡುವುದು? ಅನುಭವ ದೃಷ್ಟಿ ಪಡ್ಕೊಳ್ಳುವುದೇ ಒಳಹೊಕ್ಕಿ ನೋಡುವುದು. ವಿಂಗಡ ಬಿಡುವುದು. ಒಳಹೊಕ್ಕು ನೋಡುವುದಂದರೆ ವಿಂಗಡ ಬಿಡುವುದು, ಒಟ್ಟಾಗಿ ನೋಡುವುದು, ಅರಿವಾಗಿ ನಿಂತಿರುವುದು, ಅನುಭವದಲ್ಲೇ ನಿಂತಿರುವುದು. ಅದು ಅಲ್ಲವ? ಅದಕ್ಕೋಸ್ಕರ ಏನು ಹೇಳ್ತದೆ? ಆತ್ಮವಾರೇ ದ್ರಷ್ಟವ್ಯ ಅಂದ್ರೇನು? ನೀವು ಆತ್ಮನನ್ನೇ ತಿಳ್ಕೋ ಅಂದ್ರೇನು? ನಾನು ಜ್ಞಾತೃ ಅಂದರೆ ಅಂತಃಕರಣದಿಂದ ನೋಡುವುದು, ಒಂದೊಂದು ನೋಡುವುದು. ಅಂತಃಕರಣದ ವೃತ್ತಿ, ಅಂತಃಕರಣ ಅಂದರೆ ವೃತ್ತಿ, ಒಂದೊಂದು ವೃತ್ತಿಯಿಂದ ನೋಡುವುದು. ನಾನಂದಿಟ್ಟುಕೊಂಡು ನೋಡುವುದು. ನಾನೆಂಬ ಬುದ್ಧಿಯಾಗಿ ನೋಡುವುದು. ನಾನು ನೋಡ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ಈ ನಾನಾಗಿ ಕೇಳುವುದು. ಇದು ಬಹಿರ್ಮುಖತ ನೋಡಿ. ಬಹಿರ್ಮುಖತ ಎಲ್ಲಿದೆ? ನಾನೆಂಬುದಾಗಿ ಕೇಳುವುದು, ನೋಡುವುದು, ತಿಳಿಯುವುದು. ಅಂತಃಕರಣ ಮೂಲಕ ನೋಡುವುದೇ ಬಹಿರ್ಮುಖತ. ಅಂದ್ರೇನು? ಒಂದೊಂದು ವೃತ್ತಿ ಮೂಲಕ ನೋಡುವುದೇ ಬಹಿರ್ಮುಖ. ನಾನೆಂಬ ಬುದ್ಧಿ ಮೂಲಕ ನೋಡುವುದೇ ಅಂದರೆ ಸಾಕ್ಷಿಯನ್ನು ಮುಚ್ಚಿ ಸಾಕ್ಷಿ ಜಾಗದಲ್ಲಿ ನಾನು ಬುದ್ಧಿ ಇಟ್ಕೊಂಡು ನೋಡುವುದು ಬಹಿರ್ಮುಖತ. ನಾನು ವೃತ್ತಿಯನ್ನು ಅವಸ್ಥೆ ಒಳಗೆ ಮುಳುಗಿಸಿ, ವೃತ್ತಿಯಲ್ಲಿ ಮುಳುಗಿಸಿ ತಾನು ಸಾಕ್ಷಿಯಾಗಿರುವುದು ಅಂತರ್ಮುಖತ. ಅಲ್ಲಿ ನೋಡಿ. ಈಗ ವಿಷಯ 3 ಹೇಳಿದ್ದೆ ನೋಡಿ. ವಿಷಯ ಒಂದೊಂದು ವಿಷಯ, ಅವಸ್ಥೆ ಒಳಗಿನ ಒಂದೊಂದು ವಿಷಯ ನೋಡುವುದು, ಅಂತಃಕರಣ ವೃತ್ತಿ ಮೂಲಕ ನೋಡುವುದು, ನಾನೆಂಬ ಬುದ್ಧಿಯಿಂದ ನಾನೆಂಬ ಬುದ್ಧಿಯಾಗಿದ್ದುಕೊಂಡು ನೋಡುವುದು. ಈ 3 ಒಂದೇ, ಈ 3 ಬಹಿರ್ಮುಖವೇ. ಅವಸ್ಥೆಯಲ್ಲಿರುವ ಒಂದೊಂದು ವಿಷಯ ನೋಡುವುದು. ನಾನು ಸ್ವಲ್ಪ ರಿಪೀಟ್ ಮಾಡುವುದು ನನ್ನ ಅಭ್ಯಾಸ, ಅರ್ಥವಾಗಲಿ ಎಂದು ಮತ್ತೊಂದು ಸಲ ಹೇಳ್ತಾ ಇದ್ದೆ. ಒಂದೊಂದು ವಿಷಯವನ್ನು ನೋಡುವುದು, ಅಂತಃಕರಣ ವೃತ್ತಿ ಮೂಲಕ ನೋಡುವುದು, ನಾನೆಂಬುದಾಗಿದ್ದುಕೊಂಡು ನೋಡುವುದು. ನಾನಾಗಿದ್ದೇ ನಾನು ನೋಡ್ತದೆ. ಈ ಮೂರು ಎಲ್ಲಿರುತ್ತದೋ ಅದೇ ಬಹಿರ್ಮುಖ. ಈಗ ಹೊರ ನೋಟ ನೋಡಪ್ಪ, ಒಳಗಿನ ನೋಡು ಅಂದ್ರೇನು? ಈ 3 ಬಿಡು ಅಂತ ಅರ್ಥ. ಅಯ್ಯೋ, ಒಳಹೊಕ್ಕಿ ನೋಡುವುದು ಅಂತರ್ಮುಖ. ಆತ್ಮವಾರೇ ದ್ರಷ್ಟವ್ಯ ಶ್ರೋತವ್ಯ. ಆತ್ಮತತ್ವ ಕೇಳು, ವೇದಾಂತ ಕೇಳು ಅಂದರೆ ಇಲ್ಲಿ ಕೇಳುವುದೇ ವೇದಾಂತ. ಈಗ ಹೇಳಿದ್ದಿ ನೋಡಿ, ಈ ಮಟ್ಟದಲ್ಲಿ ಕೇಳುವುದು ವೇದಾಂತ.
ವೇದಾಂತ ಕೇಳು ಅಂದರೆ ಸುಮ್ಮನೆ ಕೇಳ್ತಾರೆ. ಅಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ, ಪುಸ್ತಕದಲ್ಲಿದೆ, ಕಠೋಪನಿಷತ್ತು ಏನಿದೆ, ಮುಂಡಕೋಪನಿಷತ್ತಲ್ಲಿದೆ. ಅಯ್ಯೋ ರಾಮ, ಪುಸ್ತಕ ಬುದ್ಧಿ ಹೆಚ್ಚಾಗ್ತಾ ಇದೆ. ಬುದ್ಧಿಯ ಯೋಚನೆಗಳು ಹೆಚ್ಚಾಗ್ತಾ ಇವೆ, ವೃತ್ತಿಗಳು ಹೆಚ್ಚಾಗ್ತಾ ಇವೆ, ಅನುಭವ ಪಕ್ಕಕ್ಕೆ ಹೋಗ್ತಾ ಇದೆ. ಅದು ವಿಚಾರವಲ್ಲ, ಅದು ಶ್ರವಣ ಅಲ್ಲ. ಅಂದರೆ ಇದೇನಾಗಬೇಕು ದೆನ್ ಅಂದರೆ ಈ ಮೂರನ್ನು ಒಟ್ಟುಗೂಡಿಸು. ನಾನು ತ್ರಿಪುಟಿಯನ್ನು ಒಟ್ಟಾಗಿ ನೋಡು. ಅಂದರೆ ಯಾವ ವಿಷಯವನ್ನು ನೋಡ್ತಾ ಇದ್ದೀನೋ ಅವಸ್ಥ ಒಳಗಿನದು ನೋಡುವುದು, ಅವಸ್ಥಾ ವೃತ್ತಿಯ ಅಂದರೆ ಮನಸ್ಸಿನ ವೃತ್ತಿ ಮೂಲಕ ನೋಡುವುದು, ಅವಸ್ಥೆಯಲ್ಲಿರುವ ಒಂದೊಂದು ಪದಾರ್ಥ ನೋಡುವುದು, ವೃತ್ತಿ ಮೂಲಕ ಮನೋವೃತ್ತಿ ಮೂಲಕ ನೋಡುವುದು, ನಾನೆಂಬ ಬುದ್ಧಿ ಜ್ಞಾತೃಬುದ್ಧಿ ಇಟ್ಕೊಂಡು ನೋಡುವುದು. ಈ ಮೂರನ್ನು ಒಟ್ಟುಗೂಡಿಸು. ಈ ಮೂರನ್ನು ಒಟ್ಟುಗೂಡಿಸಿ ಹೇಗೆ ಅಂದರೆ ವಿಷಯಗಳನ್ನು ಒಂದೊಂದು ನೋಡಬೇಡ, ಒಟ್ಟವಸ್ಥೆ ನೋಡು. ವಿಷಯಗಳನ್ನು ಒಂದೊಂದು ನೋಡಬೇಡ, ಒಟ್ಟವಸ್ಥೆ ನೋಡು. ಒಟ್ಟವಸ್ಥೆ ನೋಡುವಕ್ಕೆ ಹೋದರೆ ವಿಷಯಗಳನ್ನು ಒಂದೊಂದು ನೋಡದೆ ಒಟ್ಟವಸ್ಥೆ ಮಾಡಿದ್ದರೆ ವೃತ್ತಿಯಲ್ಲಿರುತ್ತದೆ ಮನೋವೃತ್ತಿ. ಮನೋವೃತ್ತಿ ಒಟ್ಟು ವೃತ್ತಿ ಆಗುತ್ತದೆ. ಅಲ್ಲಿ ನೋಡಿ, ಮನೋವೃತ್ತಿ ಒಂದೊಂದು ವಿಷಯ ನೋಡಿದ್ದರೆ ಒಂದೊಂದು ವೃತ್ತಿಯಾಗುತ್ತದೆ, ವಿಂಗಡ ವೃತ್ತಿ. ವಿಷಯಗಳು ವಿಂಗಡವಾದರೆ ವೃತ್ತಿ ವಿಂಗಡ ಆಗುತ್ತದೆ. ಒಟ್ಟು ಅವಸ್ಥಾ ನೋಡಿದ್ದರೆ ವೃತ್ತಿಯೂ ಒಟ್ಟಾಗಿ ಬಿಡ್ತದೆ, ಒಟ್ಟವಸ್ಥಾ ವೃತ್ತಿ ಆಗಿಬಿಡ್ತದೆ. ಒಟ್ಟವಸ್ಥಾ ವೃತ್ತಿ ಆದರೆ ಮರಿ ನೋಡುವವನು ನಾನು ಒಂದೊಂದು ನೋಡ್ತೀನ ಅಂದರೆ ನಾನು ನೋಡುವವನು ವೃತ್ತಿ ಸಮೇತನಾಗುವುದರಿಂದ, ವೃತ್ತಿ ಅಭಿಮಾನವೇ ನಾನಾಗುವುದರಿಂದ ವೃತ್ತಿ ಮೂಲಕ ನೋಡುವುದೇ ನಾನು ಬುದ್ಧಿ. ನಾನಂದರೇನು? ವೃತ್ತಿ ಮೂಲಕ ನೋಡುವುದೇ ನಾನು ಬುದ್ಧಿ. ನೀವು ವೃತ್ತಿಯನ್ನು ಒಟ್ಟು ಮಾಡಿಬಿಟ್ಟರೆ ನಾನು ಬುದ್ಧಿ ಅದರಲ್ಲಿ ಮುಳುಗಿ ಹೋಗ್ತದೆ. ಅದು ವಿಷಯ. ನಾನು ಹೇಗೆ, ನಾನನ್ನು ಬಿಡುವುದು ಹೇಗೆ? ನೀವು ಒಟ್ಟು ವೃತ್ತಿ ಮಾಡು, ಒಟ್ಟವಸ್ಥಾ ನೋಡು. ನಾನೆಲ್ಲಿರುತ್ತದೆ ಅವಸ್ಥೆ ಒಳಗೆ ಮುಳುಗುತ್ತದೆ. ಆವಾಗ ಏನಾಗುತ್ತದೆ? ಒಟ್ಟವಸ್ಥಾ, ಒಟ್ಟು ವೃತ್ತಿ, ಒಟ್ಟು ನಾನು ಬುದ್ಧಿ ಮೂರು ಒಂದಾಗಿ ಬಿಡ್ತವೆ. ನೀನು ಸಾಕ್ಷಿಯಾಗಿ ಬಿಡ್ತಿ. ಏಕೆ? ನಾನು ಬುದ್ಧಿ ಹೋಗುತ್ತದೆ, ವೃತ್ತಿ ಮೂಲಕ ನೋಡುವುದು ಹೋಗ್ತದೆ. ವಿಷಯ ಕಂಡು ಬರಲ್ಲ, ಒಂದೊಂದು ವಿಷಯ ಕಂಡು ಬರಲ್ಲ. ಒಟ್ಟವಸ್ಥಾ ಎಂಬುದು ಒಂದು ವಿಷಯ ಅಲ್ಲ. ನೋಡಿ, ಒಟ್ಟು ಅವಸ್ಥಾ ಅಂದ್ರೇನು? ಒಂದೊಂದು ವಿಷಯ ಇರಲ್ಲ, ಒಂದೊಂದು ವೃತ್ತಿ ಇರಲ್ಲ. ಒಟ್ಟು ವೃತ್ತಿ ಆಗಿಬಿಟ್ಟರೆ ವೃತ್ತಿ ವಿಷಯ ಒಂದಾಗುತ್ತದೆ. ಈ ನಾನೆಂಬ ಬುದ್ಧಿಯು ಅದರಲ್ಲೇ ಸೇರಿಕೊಂಡು ಬಿಡ್ತದೆ. ಈ ಮೂರು ಒಟ್ಟಾಗಿ ಬಿಟ್ಟರೆ ಅವಸ್ಥಾ ಒಂದೇ ಆ ಸಾಕ್ಷಿ ಅನುಭವ ಆಗಿಬಿಡ್ತದೆ. ಒಂದು ಮೊದಲನೇ ಕ್ಷಣ ಸಾಕ್ಷಿ ಅನುಭವ, ಅದನ್ನೇ ಇನ್ನೂ ಚೆನ್ನಾಗಿ ಗಮನಿಸ್ತಾ ಇದ್ದರೆ ಆ ಸಾಕ್ಷಿ ಅನುಭವಕ್ಕೆ ಒಟ್ಟು ಅವಸ್ಥಾ ನೋಡಿದಾಗ ಅವಸ್ಥೆಯ ಅಂಚು ಕಂಡು ಬರ್ತದೆ ಸಾಕ್ಷಿಗೆ. ಅವಸ್ಥೆಯ ಅಂಚು ಕಂಡು ಬಂದರೆ ಅವಸ್ಥೆಯು ಮುಳುಗಿ ಹೋಯಿತು ಎಂದರ್ಥ. ಅವಸ್ಥೆ ಅಂಚು ಅಂದರೇನು? ಅವಸ್ಥೆ ಮುಳುಗಿ ಹೋಗುವುದು, ಮುಗಿದು ಹೋಗುವುದು ಕಂಡು ಬರ್ತದೆ. ಅವಸ್ಥೆ ಮುಗಿದು ಹೋಗುವುದು, ಅದರ ಅಂಚು ಕಂಡು ಬಂದರೆ ಅವಸ್ಥೆ ಮುಗಿದು ಹೋಯಿತು. ಅವಸ್ಥೆ ಮುಗಿದು ಹೋಯಿತು ಅಂದರೆ ಅವಸ್ಥಾರಹಿತ. ಮುಗಿದು ಹೋಯಿತು ಅಂದ್ರೇನು? ತನ್ನಲ್ಲೇ ಮುಳುಗಿ ಹೋಯಿತು, ಅವಸ್ಥೆಯೂ ಇಲ್ಲ, ತಾನೇ ತಾನೆ ಸ್ವತಃಸಿದ್ಧ ಅದ್ವಿತೀಯ ಚೈತನ್ಯ ಆತ್ಮ ಅದೊಂದೇ ಉಳಿಯುತ್ತದೆ. ಹಾಗೆ ಅಂತರ್ಮುಖ ಅಂದರೆ ಮೊದಲು ಒಟ್ಟವಸ್ಥಾ ನೋಡುವುದು, ಒಟ್ಟು ವೃತ್ತಿಯಿಂದ ನೋಡುವುದು, ಅಹಂ ಬುದ್ಧಿಯನ್ನು ಅದರಲ್ಲಿ ಸೇರಿಸುವುದು. ಒಟ್ಟವಸ್ಥೆ ನೋಡಿದಾಗ ಅವಸ್ಥೆಯ ಅಂಚು ನೋಡುವುದು, ಅವಸ್ಥೆಯು ಮುಳುಗಿ ಹೋಗಿದ್ದು ನೋಡುವುದು, ಅದ್ವಿತೀಯ ಸಾಕ್ಷಿಯಾಗಿರುವುದು. ಇದೆಲ್ಲ ಗಮನಿಸ್ತಾ ಇದ್ದೀವಲ್ಲ, ಈ ಗಮನವೇ ಆತ್ಮಾವಾರೇ ಶ್ರೋತವ್ಯ. ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕಂದ್ರೆ ಇವತ್ತು ಹೇಳಿದ್ದೀವಿ ನೋಡಿ, ಈ ಗಮನದ ಹೆಜ್ಜೆಗಳಿರಬೇಕು. ಇದು ಎಲ್ಲ ಅನುಭವ ಮಟ್ಟದ ಗಮನವೇ ಹೊರತು ವೃತ್ತಿ ಮಟ್ಟದ ಗಮನಗಳಲ್ಲ. ಅನುಭವ ಮಟ್ಟ, ಒಟ್ಟವಸ್ಥಾ ಮಟ್ಟ, ಒಂದೊಂದು ವೃತ್ತಿಗಳ ಗಮನ ಅಲ್ಲ. ಆಯಿತಾ? ಆದ್ದರಿಂದ ಸ್ವಾಭಾವಿಕ ಅಂದರೆ ನಾನೊಂದು ವ್ಯಕ್ತಿ ಅಂತ ತಿಳ್ಕೊಳ್ಳುವುದು, ನಾನು ಬುದ್ಧಿ ಇಟ್ಕೊಳ್ಳುವುದು, ಅಂತಃಕರಣ ಒಂದೊಂದು ವೃತ್ತಿ ಮೂಲಕ ನೋಡುವುದು, ಒಂದೊಂದು ಪದಾರ್ಥ ನೋಡುವುದು, ಅಂದರೆ ಅವಸ್ಥೆ ಒಳಗೆ ಒಂದು ವ್ಯಕ್ತಿಯಾಗಿ ಬದುಕುವುದು. ಇದು ಎಲ್ಲರಿಗೂ ಸ್ವಾಭಾವಿಕ, ಸಕಲ ಜೀವರಿಗೆ ಸ್ವಾಭಾವಿಕ. ಈ ಸ್ವಾಭಾವಿಕ ಬುದ್ಧಿ ಬಿಡಿಸುವುದಕ್ಕೆ ಆತ್ಮಾವಾರೇ ದ್ರಷ್ಟವ್ಯ. ಉಪನಿಷತ್ತು ಎಷ್ಟು ಅದ್ಭುತವಾಗಿದೆ ನೋಡಿ ಅಪ್ಪ. ಆತ್ಮಾವಾರೇ ದ್ರಷ್ಟವ್ಯ, ಆತ್ಮಾವಾರೇ ಶ್ರೋತವ್ಯ ಎಂದು ಹೇಳ್ತಾ ಇದೆ. ಸ್ವಾಭಾವಿಕ ಕಾರ್ಯಕರಣ ಸಂಘಾತ ಪ್ರವೃತ್ತಿ
ಅಂದರೆ ಸ್ವಾಭಾವಿಕವಾದ ನಾನು ದೇಹ, ನಾನು ಇಂದ್ರಿಯ, ನಾನು ಮನಸ್ಸು ಎಂಬ ವೃತ್ತಿ ಇಟ್ಕೊಂಡು, ನಾನು ಎಂಬ ಬುದ್ಧಿ ಇಟ್ಕೊಂಡು ನೋಡ್ತಾ ಇದ್ದೀವಲ್ಲ, ಈ ಸ್ವಾಭಾವಿಕ ಬುದ್ಧಿಯನ್ನು ಬಿಡಿಸಿ ವಿಮುಖೀಕೃತ್ಯ ಅದರಿಂದ ತಿರುಗಿಸಿ ಪ್ರತ್ಯಗಾತ್ಮ ಸ್ರೋತಸ್ಥಯ ಆತ್ಮ ಕಡೆಗೆ ತಿರುಗುವುದು. ಆತ್ಮ ಅಂದರೆ ಏನು? ಅನುಭವವೇ ಆತ್ಮ. ಒಟ್ಟವಸ್ಥಾನುಭವ, ಒಟ್ಟು ವೃತ್ತಿ ಅನುಭವ, ಸಾಕ್ಷಿ ಅನುಭವ, ಇವುಗಳು ಈ ಅನುಭವ ಇದೆ ನೋಡಿ, ಸಮಷ್ಟಿ ಅನುಭವ, ಅವಸ್ಥಾನುಭವ, ಅವಸ್ಥಾ ಅರಿವು. ಈ ಅರಿವಿನ ಕಡೆ, ಅನುಭವ ಕಡೆ ನೋಡುವುದೇ ಪ್ರತ್ಯಗಾತ್ಮ. ಪ್ರವರ್ತಯಂತಿ ಅಂದರೆ ತನ್ನ ಅನುಭವ ಕಡೆ, ವೃತ್ತಿಯನ್ನು ಬಿಟ್ಟು ಅನುಭವ ಕಡೆಗೆ ನೋಡು, ಅವಸ್ಥೆಯನ್ನು ಬಿಟ್ಟು ಒಟ್ಟವಸ್ಥಾನುಭವ ನೋಡು. ಹೀಗೆ ಅನುಭವ ಕಡೆಗೆ ತಿರುಗುವುದನ್ನೇ ಆತ್ಮಾವಾರೇ ದ್ರಷ್ಟವ್ಯ ಇತ್ಯಾದೀನಿ. ನೋಡಿದೆಲ್ಲ ಸೂತ್ರಭಾಷ್ಯ. ಶಂಕರಾಚಾರ್ಯರನ್ನು ಸುಮ್ಮನೆ ಪಂಡಿತರು ಅಂದ್ಕೊಂಡು ಬಿಟ್ಟರು. ಅಯ್ಯೋ ದೊಡ್ಡ ಪಂಡಿತರು, ಇಷ್ಟು ಪುಸ್ತಕಗಳು ಬರೆದಿದ್ದಾರೆ. ಪುಸ್ತಕ ಬರೆಯುವುದು ಪಾಂಡಿತ್ಯ ಶಂಕರರ ದೊಡ್ಡತನ ಅಲ್ಲ. ನಾಮರೂಪ, ಪಾಂಡಿತ್ಯ, ಪುಸ್ತಕ ಅದೆಲ್ಲ ಬಿಟ್ಟು ಬ್ರಹ್ಮಸ್ವರೂಪನಾಗಿ ನಿಂತಿದ್ದರಲ್ಲ, ಆ ಬ್ರಹ್ಮಾನುಭವವು ಶಂಕರಾಚಾರ್ಯರು, ಆ ಬ್ರಹ್ಮಾನುಭವವು ಸಚ್ಚಿದಾನಂದೇಂದ್ರ ಸ್ವಾಮಿಗಳು. ಅವರ ಪಾಂಡಿತ್ಯ ಅಲ್ಲ, ಪಾಂಡಿತ್ಯ ಏನಿದೆ ಬ್ರಹ್ಮಸ್ವರೂಪಕ್ಕಿಂತ ಹೆಚ್ಚ ಪಾಂಡಿತ್ಯ. ಉಪನಿಷತ್ತುಗಳು, ವೇದಾಂತಿಗಳು ಬ್ರಹ್ಮಸ್ವರೂಪ, ಆತ್ಮಸ್ವರೂಪಕ್ಕಿಂತ ಹೆಚ್ಚ, ಅದೆಲ್ಲ ಆತ್ಮಸ್ವರೂಪವೇ. ಅವರು ಪಾಂಡಿತ್ಯವನ್ನು ದಾಟಿ ಪಾಂಡಿತ್ಯಕ್ಕಿಂತ ಹೆಚ್ಚಾಗಿರುವ ಆತ್ಮಸ್ವರೂಪವಾಗಿ ನಿಂತಿದ್ದಾರೆ. ಸಚ್ಚಿದಾನಂದ ಅದ್ವಿತೀಯ ಚೈತನ್ಯವಾಗಿ ನಿಂತಿದ್ದಾರೆ. ಶಂಕರರಾಗಲಿ ಸಚ್ಚಿದಾನಂದೇಂದ್ರ ಸ್ವಾಮಿಗಳಾಗಲಿ ಎಲ್ಲ ಜ್ಞಾನಿಗಳು, ಭಾರತ ದೇಶದಲ್ಲಿರುವ, ಪ್ರಪಂಚದಲ್ಲಿರುವ ಸಕಲ ಜ್ಞಾನಿಗಳು ಹಾಗೆ, ಯಾರೇ ಆಗಲಿ ಎಲ್ಲ ಜ್ಞಾನಿಗಳು ಹಾಗೆ. ಆದ್ದರಿಂದ ಆತ್ಮಾವಾರೇ ದ್ರಷ್ಟವ್ಯ. ಆತ್ಮನನ್ನು ನೋಡಪ್ಪ, ವಿಷಯ ನೋಡುವುದು ಬೇಡ. ನೀವು ಇದು ಅಧ್ಯಾರೋಪ ಅಪವಾದ ನೋಡಿ. ಆತ್ಮನನ್ನು ನೋಡು ಅಂದರೆ ಅರ್ಥವೇನು? ಅನುಭವ ಕಡೆಗೆ ತಿರುಗು. ನೀವು ಜ್ಞಾತೃಜ್ಞೇಯ ಎಂಬ ವಿಂಗಡದಲ್ಲಿದ್ದೀವಿ. ಜ್ಞಾತೃಜ್ಞೇಯ ಅಂತಃಕರಣ ವೃತ್ತಿ ಮೂಲಕ ನೋಡುವುದು. ಈ ವಿಂಗಡದಲ್ಲಿ ನೋಡ್ತಾ ಇದ್ದೀರಲ್ಲ, ವಿಂಗಡ ಬಿಟ್ಟು ಒಟ್ಟು ಅವಸ್ಥೆಯ ಅರಿವು ಕಡೆ ನೋಡು. ಒಟ್ಟವಸ್ಥಾ ಅರಿವು, ಆ ಅರಿವು ಯಾರೋ ಅಲ್ಲ, ನೀನೇ ಅಂದರೆ ತನ್ನ ಅನುಭವ. ಅಂದರೆ ವಿಂಗಡ ಬಿಡು, ಒಟ್ಟವಸ್ಥಾ ನೋಡು. ಇದು ಅಂತರ್ಮುಖತ ಅಂದ್ರೇನು? ಒಟ್ಟವಸ್ಥಾ ನೋಡು, ಅದೇ ಅನುಭವ. ಅನುಭವ ಕಡೆಗೆ ತಿರುಗು, ವಿಂಗಡ ಬಿಡು. ವಿಂಗಡವು ಅಪವಾದ, ಇದು ಅಧ್ಯಾರೋಪ. ಆತ್ಮ ಕಡೆಗೆ ತಿರುಗು ಅಂದರೆ ಏನದು? ಅಧ್ಯಾರೋಪ. ತಸ್ಯ ಆತ್ಮಾನ್ವೇಷಣಾಯ ಪ್ರವೃತ್ತಸ್ಯ. ಹೀಗೆ ಅಂತರ್ಮುಖವಾಗಿ ಅನುಭವ ಕಡೆಗೆ ದೃಷ್ಟಿ ತಿರುಗಿಸಿ ಆ ಅನುಭವವನ್ನೇ ಒಟ್ಟವಸ್ಥಾನುಭವ, ಒಟ್ಟು ವೃತ್ತಿ ಅನುಭವ, ಅದರಲ್ಲಿ ನಾನು ಬುದ್ಧಿ ಸೇರಿಕೊಂಡಿರುವ ಒಟ್ಟವಸ್ಥಾ, ಹಾಗೆ ನೋಡುವಕ್ಕೆ ಹೋದರೆ ಅವನಿಗೆ ಆತ್ಮತತ್ವ ಉಪದೇಶ ಮಾಡ್ತದೆ ನೋಡು. ಆ ಒಟ್ಟವಸ್ಥಾ ನೀನೇ, ನಿನ್ನಲ್ಲೇ ಮುಳುಗಿ ಹೋಯಿತು. ನಿನ್ನು ಅಂದರೆ ನಿನ್ನ ಸಾಕ್ಷಿ ಅನುಭವದಲ್ಲೇ ಅವಸ್ಥಾನುಭವ, ಸಾಕ್ಷಿ ಎಂಬ ಚೈತನ್ಯ ಅನುಭವದಲ್ಲಿ ಅವಸ್ಥಾನುಭವ ಮುಳುಗಿ ಹೋಯಿತು. ಹೇಗೆ ಮುಳುಗುತ್ತದೆ? ಅವಸ್ಥಾ ಮೊದಲು ತಿಳ್ಕೊಂಡರೆ, ಇನ್ನೂ ಚೆನ್ನಾಗಿ ಗಮನಿಸ್ತಾ ಇದ್ದರೆ, ಯಾರು ಅರಿವಾಗಿ ಅವಸ್ಥೆಯನ್ನು ಗಮನಿಸಿದ್ದರೆ ಅವಸ್ಥೆ ತೋರ್ತದೆ. ಅವಸ್ಥೆ ಮುಗಿದು ಹೋಗುವುದು, ಅವಸ್ಥೆಯ ಅಂಚು ಗೊತ್ತಾಗ್ತದೆ. ಅವಸ್ಥೆಯ ಅಂಚು ಗೊತ್ತಾಯಿತು ಅಂದರೆ ಅವಸ್ಥೆ ಮುಗಿದು ಹೋಗುವುದು ಗೊತ್ತಾಗ್ತದೆ. ಮುಗಿದು ಹೋಗುವುದು ಗೊತ್ತಾಯಿತು ಅಂದರೆ ಅವಸ್ಥೆ ಮುಗಿ ಹೋಯಿತು, ನಾನು ಅರಿವಾಗಿದ್ದೇನೆ. ಅಂದರೆ ಅರಿವು ಅವಸ್ಥೆಗಿಂತ ಹೆಚ್ಚಾಗಿದೆ, ಅವಸ್ಥೆಯನ್ನೆಲ್ಲ ವ್ಯಾಪಿಸಿದೆ, ಅವಸ್ಥೆಯನ್ನೆಲ್ಲ ನುಂಗಿದೆ. ಅವಸ್ಥೆಗಿಂತ ಅರಿವು ಸಾಕ್ಷಿ ಹೆಚ್ಚು, ಅವಸ್ಥೆಗಿಂತ ಅರಿವು ಇರವು ಹೆಚ್ಚು. ಇರವು ಅವಸ್ಥೆಗಿಂತ ಹೆಚ್ಚಾಗಿದೆ. ಅವಸ್ಥೆನನ್ನೆಲ್ಲ ವ್ಯಾಪಿಸ್ತದೆ, ಅವಸ್ಥೆನೆಲ್ಲ ನುಂಗಿಬಿಡ್ತದೆ. ಅವಸ್ಥೆಯನ್ನೇ ತನಗಿಂತ ಬೇರೆ ಇಲ್ಲ. ಹೀಗೆ ಆತ್ಮತತ್ವವನ್ನು ಶಾಸ್ತ್ರ ಹೇಳ್ತದೆ. ಇದಂ ಸರ್ವಂ ಯದಯಮಾತ್ಮ. ಮೊದಲು ಆತ್ಮಾವಾರೇ ಶ್ರೋತವ್ಯ ಎಂದು ವಾಕ್ಯದಿಂದ ಅಂತರ್ಮುಖ ಮಾಡಿ, ಅಂತರ್ಮುಖನಾಗಿರುವವನಿಗೆ ಈಗ ನೇರಾಗಿ ಆತ್ಮತತ್ವವನ್ನು ಉಪದೇಶ ಮಾಡ್ತದೆ. ಇದಂ ಸರ್ವಂ ಯದಯಮಾತ್ಮ. ಈ ಅಹಂ ಬುದ್ಧಿ, ಇದಂ ಬುದ್ಧಿ ಎಂದು ಅವಸ್ಥಾ ಇದೆಲ್ಲ, ಈ ಅವಸ್ಥಾ ಇದೆಲ್ಲವೂ ಆ ಸಾಕ್ಷಿ ಅರಿವೇ. ಆ ಸಾಕ್ಷಿಗೆ ಅವಸ್ಥಾ ಎಂದು ಇನ್ನೊಂದು ಕಲ್ಪಿತ ಹೆಸರು. ಅದು ಅರಿವಿಗಿಂತ, ಸಾಕ್ಷಿ ಅರಿವು ಅದ್ವಿತೀಯ ಚೈತನ್ಯಕ್ಕಿಂತ, ಅದ್ವಿತೀಯ ಅರಿವಿಗಿಂತ ಬೇರೆ ಯಾವುದೂ ಇಲ್ಲ. ತಿಳಿಯುವುದು ಅದೇ ಅರಿವು, ತಿಳಿಯಲ್ಪಡುವುದು ಅದೇ ಅರಿವು, ಎಲ್ಲವೂ ಅರಿವೇ ಅರಿವು. ಅರಿವು ಬಿಟ್ಟು ಏನೂ ಇಲ್ಲ. ಏನೂ ಇಲ್ಲ ಎಂಬುದು ಅರಿವಿನ ಒಳಗೆ ಇದೆ. ಅಲ್ಲಿ ನೋಡಿ,
ಏನಿದೆ ಎಂಬುದು ಅರಿವು, ಇಲ್ಲ ಎಂಬುದು ಅರಿವು. ಹೀಗೆ ನೋಡಿ, ಇದಂ ಸರ್ವಂ ಯದಯಮಾತ್ಮ ಯತ್ರ ಸರ್ವಮಾತ್ಮೈವ ಭೂತ್ ತತ್ಕೇನ ಕಂಪಶ್, ಎಲ್ಲವೂ ಆತ್ಮನೇ ಆಗಿಬಿಡ್ತದೋ ಅಂದರೆ ಅನುಭವ ದೃಷ್ಟಿಯ ನೋಡಿದ್ದರೆ ಜ್ಞಾತೃಜ್ಞೇಯ ವಿಂಗಡ ದೃಷ್ಟಿಯ ಅಲ್ಲ. ಜ್ಞಾತೃಜ್ಞೇಯ ವಿಂಗಡ ದೃಷ್ಟಿಯ ನೋಡದೆ ಆತ್ಮಾನುಭವ ದೃಷ್ಟಿಯ ನೋಡಿದ್ದರೆ ಅಲ್ಲೇನಿರುತ್ತದೆ? ಸರ್ವಮಾತ್ಮೈವ ಅಭೂತ್ ತತ್ಕೇನ ಕಂಪಶೇತ್. ಅಲ್ಲಿ ಯಾರು ಯಾರನ್ನು ನೋಡ್ತಾರೆ ಅಂದರೆ ಜ್ಞಾತೃಜ್ಞೇಯವೆಂಬ ವಿಂಗಡವಿಲ್ಲ ಎಂದರ್ಥ. ಯಾರು ಯಾರಿಂದ ಯಾರನ್ನು ನೋಡ್ತಾರೆ, ಯಾರು ಯಾವದಿಂದ ಯಾವುದನ್ನು ತಿಳಿಯುತ್ತಾರೆ ಅಂದರೆ ಅಲ್ಲಿ ನೋಡುವುದು, ನೋಡಲ್ಪಡುವುದು, ಮಧ್ಯದಲ್ಲಿ ವೃತ್ತಿ, ಜ್ಞಾತೃ ವೃತ್ತಿ ಜ್ಞೇಯ ಈ ಮೂರೆಂಬ ವಿಂಗಡವಿರುವುದಿಲ್ಲ. ಸರ್ವಮಾತ್ಮೈವ ಭೂತ್ ತತ್ಕೇನ ಕಂಪಶ್ಯೇತ್. ಎಲ್ಲವೂ ಆತ್ಮವೇ ಆಯಿತು, ಅದರಿಂದ ಯಾರು ಯಾರನ್ನು ನೋಡ್ತಾರೆ? ತೇನ ಕಂ ವಿಜಾನೀಯಾತ್ ವಿಜ್ಞಾತಾರಮರೇ ಕೇನ ವಿಜಾನೀಯಾತ್. ಆ ಅರಿವಿನ ಸ್ವರೂಪ ಇದೆ, ಸ್ವತಃ ಸಿದ್ಧ ಅರಿವು. ಆ ಅರಿವನ್ನು ಯಾರು ತಿಳ್ಕೊಳ್ತಾರೆ? ಏಕೆ ತಿಳಿಯುವವನು ತಿಳಿಯಲ್ಪಡುವನೆಂದ ವಿಂಗಡಣೆ ಇಲ್ಲ. ವಿಂಗಡಣೆ ಮುಳುಗಿ ಹೋಗಿ ಎಲ್ಲವೂ ಅರಿವೇ, ಅಖಂಡ ಅನಂತ ಅದ್ವೈತ ಅರಿವೇ ಆಯಿತು. ಅಯಮಾತ್ಮ ಬ್ರಹ್ಮ ಇತ್ಯಾದಿ ವಾಕ್ಯಗಳಿಂದ ಹೇಳ್ಕೊಡಿ. ಅತ್ರ ಸರಿ, ಮುಂದಿನ ಪ್ಯಾರಾಗ್ರಾಫ್ ಹೇಳ್ತೀನಿ. ಅತ್ರ ದರ್ಶನ ಶ್ರವಣ ಮನನ ವಿಜ್ಞಾನಾನಾಂ ಅವಿಷಯತ್ವಾತ್ ಬ್ರಹ್ಮಣೋ ಅನುಭವ ಏವ ದರ್ಶನಮಿತ್ಯುಕ್ತಂ ಭವತಿ. ಅಂದರೆ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಆತ್ಮ ವಿಷಯವಾಗುವುದಿಲ್ಲ. ಅನಾತ್ಮನನ್ನು ತೆಗೆಯುವುದಕ್ಕೆ, ಅನಾತ್ಮನನ್ನು ಬಿಡಿಸುವುದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ. ಇದೇನು ಮಾಡ್ತದೆ? ಒಂದೊಂದು ಅನಾತ್ಮವನ್ನು ಬಿಡಿಸಿ 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 ಒಟ್ಟು ಬಿಡಿಸಿಬಿಡ್ತದೆ. ಒಟ್ಟು ಬಿಡಿಸಿದ್ದರೆ ಯಾವುದು ಉಳಿಯುತ್ತದೋ ಅದೇ ಬ್ರಹ್ಮ ಅಷ್ಟೇ ಹೊರತು ಬ್ರಹ್ಮನನ್ನು ವಿಷಯೀಕರಿಸುವಕ್ಕಾಗಲ್ಲ. ಬ್ರಹ್ಮಣೋ ಅನುಭವ ಏವ ದರ್ಶನಮಿತ್ಯುಕ್ತಂ. ಅದರಿಂದ ಆ ಬ್ರಹ್ಮಾನುಭವದಲ್ಲಿ ಎಲ್ಲವೂ ತಾನೇ ಎಂಬ ಆ ಬ್ರಹ್ಮಾನುಭವದಲ್ಲಿ ನಿಂತಿರುವುದೇ ದರ್ಶನಂ ಅಷ್ಟೇ ಹೊರತು ದರ್ಶನವೆಂದರೆ ಕಣ್ಣಿನಿಂದ ನೋಡುವುದು, ಮನಸ್ಸಿನಿಂದ ನೋಡುವುದು, ವೃತ್ತಿಯಿಂದ ನೋಡುವುದಲ್ಲ. ವೃತ್ತಿಯನ್ನು ಬಿಡಿಸಿ ವೃತ್ತಿಯನ್ನು ಅರಿವಿನಲ್ಲಿ ಮುಳುಗಿಸಿ ಅರಿವು ಮಾತ್ರವಾಗಿ ನಿಂತಿರುವುದೇ ಇಲ್ಲಿ ಆತ್ಮಜ್ಞಾನ. ದರ್ಶನಮಿತ್ಯುಕ್ತಂ ಶ್ರುತ್ಯುದಾಹರಣ ಸಾಮರ್ಥ್ಯಾತ್ ಶ್ರವಣಾದೀನಾಂ ಕರ್ತವ್ಯತ್ವೇನ ಆಯ್ತಾ. ಈಗ ಶ್ರವಣಾದಿಗಳು ಕ್ರಿಯೆಗಳಲ್ಲ, ಶ್ರವಣ ಮನನ ನಿಧಿಧ್ಯಾಸನಗಳು ಕ್ರಿಯೆಗಳಲ್ಲ, ಅವರ ಅರಿವಿನ ರೂಪಗಳು. ಗಮನ ಅರಿವು ಅಷ್ಟೇ ಹೊರತು ಅದು ಕ್ರಿಯೆ ಅಲ್ಲ. ಸುಮ್ಮನೆ ಗಮನ ಬಿಡುವುದು ಅರಿವಾಗುವುದು, ಗಮನ ಬಿಡುವುದು ಅರಿವಾಗುವುದು ಅಷ್ಟೇ. ಶ್ರವಣಾದೀನಾಂ ಕರ್ತವ್ಯತ್ವೇನ ಉಪದೇಶಸ್ಯತು ಪ್ರತ್ಯಕ್ ಪ್ರವಣತಾಪಾದನಮೇವ ಕೃತ್ಯಮಿತಿ. ಅದರಿಂದ ಶ್ರವಣ ಮಾಡಪ್ಪ, ಮನನ ಮಾಡು, ನಿಧಿಧ್ಯಾಸನ ಮಾಡು ಅಂದರೆ ಅರ್ಥವೇನು? ಅಂತರ್ಮುಖವಾಗಿರು ಅಂದರೆ ಅನುಭವ ಕಡೆಗೆ ದೃಷ್ಟಿ ಇಡು. ಅನುಭವ ಕಡೆಗೆ ದೃಷ್ಟಿ. ಅನುಭವ ಅಂದ್ರೇನು? ಜ್ಞಾತೃಜ್ಞಾನ ಜ್ಞೇಯ ಈ ಮೂರನ್ನು ಒಟ್ಟುಗೂಡಿಸುವ ಸಮಷ್ಟಿ ಅನುಭವ ಇದೆಲ್ಲ. ಆ ಅನುಭವವಾಗಿ ನಿಂತಿರು. ಜ್ಞಾತೃಜ್ಞೇಯ ಬೆಂಗಡ ಬಿಡು. ಜ್ಞಾತೃಜ್ಞೇಯ ಎಂಬ ಬೆಂಗಡ ಬಿಡು. ಒಟ್ಟು ಅನುಭವ ಆತ್ಮಾನುಭವ ಆಗಲಿ. ಇದಕ್ಕೋಸ್ಕರ ಆತ್ಮವಾರೇ ದ್ರಷ್ಟವ್ಯ. ಶ್ರವಣ ಮಾಡಬೇಕು ಅಂದರೆ ಅನುಭವದಲ್ಲಿ ನಿಂತಿರು ಎಂದರ್ಥ. ಶ್ರವಣ ಅಂದರೆ ಏನು? ಅನುಭವ ಕಡೆಗೆ ತಿರುಗು, ಅನುಭವವಾಗಿ ನಿಂತಿರು, ಜ್ಞಾತೃಜ್ಞೇಯವೆಂಬ ಬೆಂಗಡ ಬಿಡು. ಇದು ಶ್ರವಣ, ಇದು ಮನನ, ಇದೇ ನಿಧಿಧ್ಯಾಸನ. ಪ್ರತ್ಯಕ್ ಪ್ರವಣತಾಪಾದನಮೇವ ಕೃತ್ಯಮಿತಿ ಚ ಅತಯವ ಸೂತ್ರಕಾರಾಃ ತದವ್ಯಕ್ತಮಿಹ ಹಿ ಅಪಿ ಚ ಸಂರಾಧನೆ ಪ್ರತ್ಯಕ್ಷ ಅನುಮಾನಾಭ್ಯಾಂ ಭಾಷ್ಯಕಾರಶ್ಚ ಯತ್ ಪ್ರಸಿದ್ಧಾತ್ ಪ್ರಪಂಚಜಾತಾದನ್ಯತ್ ಪರಂ ಬ್ರಹ್ಮ ತದಸ್ತಿ ಚೇತ್ ಕಸ್ಮಾನ್ನ ಗೃಹ್ಯತೆ ಇತಿ ಉಚ್ಯತೆ. ಓಕೆ, ಈ ಇಡೀ ಜಗತ್ತಕ್ಕಿಂತ, ಇಡೀ ಅವಸ್ತುಕ್ಕಿಂತ ಅತೀತವಾಗಿ ಒಂದು ಪರಮಾತ್ಮ ತತ್ವವಿದೆ. ಇದೇನಪ್ಪ ಬರುವುದೇ ಇಲ್ಲ. ಅಂದರೆ ಜ್ಞಾತೃಜ್ಞೇಯ ವಿಂಗಡವೆಲ್ಲದೆ ವಿಂಗಡಗಳನ್ನೆಲ್ಲ ಒಟ್ಟುಗೂಡಿಸಿ ನೋಡುವಂಥ ಅರಿವಿನ ರೂಪ ಇದೆ ನೋಡಿ, ಅದು ಬ್ರಹ್ಮ. ಅದು ಏಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಅದು ನೋಡಿ, ಇಂದ್ರಿಯ ಮನಸ್ಸುಗಳಿಂದ ನೋಡುವುದರ ವಿಂಗಡವಾಗುತ್ತದೆ.
మరి ಇಂದ್ರಿಯ ಮನಸ್ಸುಗಳ ವಿಂಗಡಗಳನ್ನು, ಇಂದ್ರಿಯ ಮನಸ್ಸು ವಿಷಯ ಈ ವಿಂಗಡಗಳನ್ನೆಲ್ಲ ಒಟ್ಟುಗೂಡಿಸಿ ಒಟ್ಟಾಗಿ ನೋಡುವುದೇ ಅರಿವು. ಇವನು ಹೇಳ್ತಾರೆ ಆ ಅರಿವು ನಮಗೆ ವಿಂಗಡದಲ್ಲಿರುವ ಜ್ಞಾತೃವಿಗೆ ವೃತ್ತಿಗೆ ಏಕೆ ಗೊತ್ತಾಗ್ತಾ ಇಲ್ಲ? ಏನಪ್ಪ, ವಿಂಗಡದಲ್ಲಿ ವಿಂಗಡವೇ ಗೊತ್ತಾಗ್ತದೆ. ವಿಂಗಡವನ್ನು ನುಂಗಿಬಿಟ್ಟಿರುವಂಥ ಅರಿವು ವಿಂಗಡದ ಒಳಗೆ ಹೇಗೆ ಗೊತ್ತಾಗ್ತದೆ? ಗೊತ್ತಾಗುವ ಸಾಧ್ಯತೆ ಇಲ್ಲ. ಅದು ನೋಡಿ, ತದವ್ಯಕ್ತಮನಿಂದ್ರಿಯ ಗ್ರಾಹ್ಯಂ ಸರ್ವದೃಶ್ಯ ಸಾಕ್ಷಿತ್ವಾತ್. ಏಕೆಂದರೆ ಅದು ಅವ್ಯಕ್ತ, ಅಂದರೆ ಮನಸ್ಸುಗೂ ಗೊತ್ತಾಗಲ್ಲ, ಇಂದ್ರಿಯಗಳಿಗೆ ಏಕೆ ಇಂದ್ರಿಯಗಳಿಂದ ಗೊತ್ತಾಗುವುದು ಅದು ಬೇರೆ, ಜ್ಞಾತೃಜ್ಞೇಯ ಸಂಬಂಧ. ಸರ್ವದೃಶ್ಯ ಸಾಕ್ಷಿತ್ವಾತ್, ಎಲ್ಲ ದೃಶ್ಯಕ್ಕೆ ಅಂದ್ರೇನು? ಒಟ್ಟು ಅವಸ್ಥಕ್ಕೂ ಸಾಕ್ಷಿ. ಇಂದ್ರಿಯಗಳಿಗೆ, ಮನಸ್ಸಿಗೆ, ನಾನು ಬುದ್ಧಿಗೆ ಒಟ್ಟವಸ್ಥಕ್ಕೂ ಸಾಕ್ಷಿ. ಅಂದರೆ ಅರ್ಥವೇನು? ಒಟ್ಟವಸ್ಥೆಯನ್ನು ವ್ಯಾಪಿಸುತ್ತದೆ, ಒಟ್ಟವಸ್ಥೆಯನ್ನು ನುಂಗಿ ಬಿಡ್ತದೆ. ಸರ್ವದೃಶ್ಯ ಸಾಕ್ಷಿತ್ವಾತ್ ಆಹ್ಯೇವಂ ಶ್ರುತಿ. ಶ್ರುತಿ ಹೀಗೆ ಹೇಳ್ತದೆ ನೋಡಿ, ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚ ನಾನ್ಯೈರ್ದೇವೈರ್ತಪಸಾ ಕರ್ಮಣಾ ವಾ. ನೋಡಿ, ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚ ನಾನ್ಯೈರ್ದೇವೈರ್ತಪಸಾ ಕರ್ಮಣಾ ವಾ. ಅಂದರೆ ಇದು ಕಣ್ಣಿನಿಂದಾಗಲಿ, ಮನಸ್ಸಿನಿಂದಾಗಲಿ, ವಾಕಿನಿಂದಾಗಲಿ ಯಾವುದಿಂದಲೂ ಗೊತ್ತಾಗಲ್ಲ. మరి ಗೊತ್ತಾಗಲ್ಲ ಅಂದರೆ ನಮ್ಮ ಹತ್ರ ಇರುವುದೇ ಮನಸ್ಸು, ಇಂದ್ರಿಯಗಳು. ಏನು ಮಾಡಬೇಕು? ನಾನು ಬುದ್ಧಿ. మరి ನಾನು ತಿಳ್ಕೊಳ್ಳಬೇಕಲ್ಲ. ನಾನು ಬುದ್ಧಿ ಬೇಡ ಅಂದರೆ ತಿಳಿಯುವುದು ಹೇಗೆ? ಅಲ್ಲೇ ಇದೆ ಆ ನಾನು ಬುದ್ಧಿ, ಅಂತಃಕರಣ, ಇಂದ್ರಿಯ, ಮನಸ್ಸು, ವಿಷಯ ಈ ಆಲ್ ಒಟ್ಟುಗೂಡಿಸಿಬಿಟ್ಟು ನೋಡು. ಇವೆಲ್ಲನ್ನು ವಿಂಗಡ ಮಾಡಿ ನೋಡಬೇಡ ಅಷ್ಟೇ. ಒಟ್ಟುಗೂಡಿಸಿರುವ ಯಾವ ಅನುಭವವಿರುತ್ತದೋ ಆ ಅನುಭವದಿಂದ ನೋಡು, ಆ ಅನುಭವಕ್ಕೆ ಕಂಡು ಬರುತ್ತದೆ. ವಿಂಗಡಕ್ಕೆ ಅಲ್ಲ, ವಿಂಗಡ ವೃತ್ತಿ ಆಗುತ್ತದೆ. ಒಟ್ಟು ಅನುಭವದಲ್ಲಿ ವಿಂಗಡ ಬಿಡುತ್ತದೆ, ವೃತ್ತಿ ಬಿಡುತ್ತದೆ. ನೋಡಿ, ಒಟ್ಟು ಅನುಭವ ಅಂದರೆ ವಿಂಗಡ ಬಿಡುತ್ತದೆ, ವೃತ್ತಿ ಬಿಡುತ್ತದೆ. ನೀವು ವಿಂಗಡಿಸಿ ವೃತ್ತಿಯಾಗಿಟ್ಕೊಂಡು ವೃತ್ತಿಗೆ ಕಂಡು ಬರಬೇಕು, ವೃತ್ತಿಗೆ ಕಂಡು ಬರಬೇಕು. ವೃತ್ತಿಗೆ ಕಂಡು ಬಂದರೆ ಅದು ಆತ್ಮ ಆಗಲ್ಲ. ಆತ್ಮವೃತ್ತಿಗೆ ವೃತ್ತಿ ಅಂಡೆ ವಿಂಗಡ, ಜ್ಞಾತೃಜ್ಞೇಯ. ಆತ್ಮ ಜ್ಞೇಯವಲ್ಲ ಅಲ್ಲವೇ? ಆತ್ಮ ಜ್ಞಾತೃಜ್ಞೇಯ ಎಲ್ಲವನ್ನು ವ್ಯಾಪಿಸಿ ಇವು ಎಲ್ಲರನ್ನು ನುಂಗಿಬಿಟ್ಟಿರುವ ಸರ್ವವ್ಯಾಪಕ ಸ್ವತಃ ಸಿದ್ಧ. ಅದು ವೃತ್ತಿಗೆ ಹೇಗೆ ಸಿಗಬೇಕು? ಸಿಗಲ್ಲ. ಅದಕ್ಕೋಸ್ಕರ ಸಿಗುವಂಥದ್ದಲ್ಲ. ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚ ನಾನ್ಯೈರ್ದೇವೈರ್ತಪಸಾ ಕರ್ಮಣಾವ ಇತ್ಯಾದ್ಯ ಅವ್ಯಕ್ತ್ಯೋಯಮಚಿಂತ್ಯೋಯಮವಿಕಾರ್ಯೋಯಮುಚ್ಯತೆ. ಭಗವದ್ಗೀತಾ 2ನೇ ಅಧ್ಯಾಯ. ಇತ್ಯಾದಿ ಅಪಿ ಚೈನಮಾತ್ಮಾನಂ ನಿರಸ್ತ ಸಮಸ್ತ ಪ್ರಪಂಚಂ ಅವ್ಯಕ್ತಂ ಸಂರಾಧನ ಕಾಲೇ ಪಶ್ಯತಿ. ಈ ಅವ್ಯಕ್ತ ಆತ್ಮ ಅಂದರೆ ಇಂದ್ರಿಯಗಳಿಗೆ, ಮನಸ್ಸಿಗೆ ಸಿಗದಂತೆ ಇರುವ ಚೈತನ್ಯ ಆತ್ಮ ಹೇಗೆ ಸಿಗ್ತದೆ? ಧ್ಯಾನದಲ್ಲೇ ಗೊತ್ತಾಗ್ತದೆ. ಧ್ಯಾನ ಅಂದ್ರೇನು? ಜ್ಞಾತೃಜ್ಞೇಯವೆಂಬ ವಿಂಗಡವನ್ನು ಮುಳುಗಿಸಿರುವ ಒಟ್ಟರಿವು. ಆ ಒಟ್ಟರಿವಿಕೆ ಗೊತ್ತಾಗ್ತದೆ. ಅನುಭವ, ಅರಿವು ಹೇಳು, ಅನುಭವ ಹೇಳು, ಬ್ರಹ್ಮಜ್ಞಾನ ಹೇಳು ಒಂದೇ. ಒಟ್ಟನುಭವಕ್ಕೆ ಅಂದರೆ ಜ್ಞಾತೃಜ್ಞೇಯ ಎಂಬ ವಿಂಗಡವೆಲ್ಲ ಮುಳುಗಿ ಹೋಗಿ ಒಟ್ಟನುಭವ ಆಗುತ್ತದಲ್ಲ, ಆ ಒಟ್ಟು ಅನುಭವಕ್ಕೆ ಬ್ರಹ್ಮ ಗೊತ್ತಾಗ್ತದೆ. ಒಟ್ಟನುಭವ ಏನು? ಪ್ರಪಂಚವೆಲ್ಲ ಒಟ್ಟೇ ಅಲ್ಲ. ನೋಡಿ, ಒಟ್ಟಂದ ಅನುಭವ ಅಂದ್ರೇನು? ಅವಸ್ಥೆಯೆಲ್ಲ ಒಂದಾಯಿತು, ಆಯಿತು. ವೃತ್ತಿಯೆಲ್ಲ ಒಂದಾಯಿತು, ಆ ವೃತ್ತಿ ಅವಸ್ಥಾ ಎರಡೂ ಒಂದಾಯಿತು, ಆಯಿತು. ಜ್ಞಾತೃ ಆ್ಯಂಡ್ ಅವಸ್ಥಾ ಒಂದಾಯಿತು, ಜ್ಞಾತೃ ಅದರಲ್ಲೇ ಮುಳುಗಿ ಹೋದ, ಆಯಿತು, ಒಂದಾಯಿತು. ಇನ್ನು ಈ ಅವಸ್ಥೆಯೆಲ್ಲವೂ ಸಾಕ್ಷೇ. ಈ ಒಂದಾಗುವುದು ಜ್ಞಾನವೇ, ಅನುಭವವೇ. ಅವಸ್ಥೆಯೆಲ್ಲವೂ ಅರಿವಿನಲ್ಲಿ ಒಂದಾಯಿತೆನ್ನುವುದು ಒಂದು ಅನುಭವವೇ. ಆ ಅನುಭವಕ್ಕೆ ಗೊತ್ತಾಗ್ತದೆ, ವೃತ್ತಿಗೆ ಗೊತ್ತಾಗಲ್ಲ. ಒಟ್ಟವಸ್ಥೆಯು ಸಾಕ್ಷೇ ಅಂದರೆ ಅವಸ್ಥೆಯೆಲ್ಲವೂ ಸಾಕ್ಷಿ ಅನುಭವವೇ. ಸಾಕ್ಷಿ ಅನುಭವಕ್ಕೆ ಅವಸ್ಥಾ ಎಂದು ಇನ್ನೊಂದು ಹೆಸರು ಕಲ್ಪಿತ, ತಪ್ಪು ತಿಳುವಳಿಕೆಯಿಂದ. ಆ ಒಟ್ಟವಸ್ಥೆ ಇದೆ ನೋಡಿ, ಅವಸ್ಥೆಯೆಲ್ಲ ಸಾಕ್ಷಿ ಸ್ವರೂಪವೇ, ಆತ್ಮಸ್ವರೂಪವೇ. ಆತ್ಮನಲ್ಲಿ ಅವಸ್ಥಾ ಅಂದರೆ ಈಗ ಈ ವಿಂಗಡ ಮಾಡಿದ್ದರೆ ಅದು ಅಧ್ಯಾಸ. ಅವಸ್ಥಾ ಇದೆ, ಸಾಕ್ಷಿ ಇದೆ, ಎರಡಿಲ್ಲ. ನೀವು ಅವಸ್ಥಾ ಎನ್ನುವುದು ಸಾಕ್ಷಿಯಲ್ಲೇ ಮುಳುಗಿ ಹೋಗುವಂಥದ್ದು, ಸಾಕ್ಷಿಗಿಂತ ಬಿಡಿಯಾಗಿಲ್ಲ. ಸಾಕ್ಷಿ ಸ್ವತಃ ಸಿದ್ಧ. ಇದೆಲ್ಲವೂ ಆತ್ಮನಲ್ಲಿ ಕಲ್ಪಿತಗಳೇ. ಆದ್ದರಿಂದ ಈ ಸರ್ವವನ್ನು ಸೇರಿಸುವ ಅನುಭವ ಇದೆ ನೋಡಿ, ಆ ಅನುಭವದಿಂದಲೇ ಗೊತ್ತಾಗ್ತದೆ. ಅನುಭವವಾಗಿ ನಿಂತು ಬಿಡು, ವಿಂಗಡ ಬಿಟ್ಟುಬಿಡು. ಸಂರಾಧನ ಕಾಲೇ ಪಶ್ಯಂತಿ ಯೋಗಿನಃ ಸಂರಾಧನಂಚ ಭಕ್ತಿ ಧ್ಯಾನ ಪ್ರಣಿಧಾನಾದ್ಯನುಷ್ಠಾನಂ. ಅದಕ್ಕೇನು ಮಾಡಬೇಕು? ಭಕ್ತಿ, ಧ್ಯಾನ, ಪ್ರಣಿಧಾನ.
ಭಕ್ತಿ ಎಂದರೇನು? ಎಲ್ಲವನ್ನು ನಾನು ಎಂಬ ಅಭಿಮಾನ ಬಿಡುವುದು. ಧ್ಯಾನ ಅಂದರೇನು? ಆತ್ಮವನ್ನು ಅನುಭವ ದೃಷ್ಟ್ಯ ಗಮನಿಸುವುದು, ವೃತ್ತಿ ದೃಷ್ಟ್ಯ ಅಲ್ಲ. ವೃತ್ತಿ ದೃಷ್ಟ್ಯ ನಾನು ಎಂಬ ಅಹಂದೃಷ್ಟ್ಯ ಅಲ್ಲ. ನಾನು ಬುದ್ಧಿ, ನಾನೆಂಬ ವೃತ್ತಿ ದೃಷ್ಟ್ಯ ಅಲ್ಲ. ಅಂತಃಕರಣ ವೃತ್ತಿ ದೃಷ್ಟ್ಯ ಅಲ್ಲ. ಎಲ್ಲವೂ ಅರಿವಾಗಿ ನಿಂತಿರುವಂಥ ಅನುಭವ ದೃಷ್ಟ್ಯ. ಅವಸ್ಥೆ ಎಲ್ಲ ಒಂದೇ ಅರಿವಾಗಿದೆ. ಆ ಅರಿವೆಂಬ ಅನುಭವ ದೃಷ್ಟ್ಯ ನೋಡು. ಆ ಅರಿವಿನ ಅನುಭವಕ್ಕೆ ಅವಸ್ಥೆಯೂ ಅರಿವಾಗೇ ತೋರ್ತದೆ. ನೋಡಿ, ಅರಿವಿನ ಅನುಭವಕ್ಕೆ ಅವಸ್ಥೆಯೂ ಅರಿವಾಗೇ ತೋರ್ತದೆ. ಪ್ರಪಂಚವೆಲ್ಲ ಅರಿವಾಗೇ ತೋರ್ತದೆ. ಯಾರಿಗೆ? ಅರಿವೆಂಬ ಅನುಭವ ದೃಷ್ಟಿಗೆ ಎಲ್ಲವೂ ಅರಿವಾಗೇ ತೋರ್ತದೆ. ಆದ್ದರಿಂದ ನೋಡುವುದು ನೋಡಲ್ಪಡುವುದು ವ್ಯತ್ಯಾಸ ಹೋಯಿತು. ಜ್ಞಾತೃ ಜ್ಞೇಯ ಎಂಬ ವ್ಯತ್ಯಾಸ ಮುಳುಗಿ ಹೋಯಿತು. ನಚ ನಿಧಿಧ್ಯಾಸನಂ ದೃಷ್ಟಸ್ಯ ಪರಮಾತ್ಮನೋ ಧ್ಯಾತುರನ್ನತ್ವಂಬ. ಅಂದರೆ ನಿಧಿಧ್ಯಾಸನದಿಂದ ಪರಮಾತ್ಮನನ್ನು ತಿಳ್ಕೊಂಡರೆ ನಿಧಿಧ್ಯಾಸನ ಮಾಡುವವನು ಮಾಡಲ್ಪಡುವುದು ಇಬ್ಬರು ಉಳಿಯುವುದಿಲ್ಲ. ಬ್ರಹ್ಮನ ನಿಧಿಧ್ಯಾಸನ ಮಾಡುವ ಸಾಧಕ ನಾನು ಮತ್ತು ಪರಮಾತ್ಮ, ಈ ಎರಡು ಉಳಿಯುವುದಿಲ್ಲ. ಈ ಎರಡೂ ಒಟ್ಟಾಗುವುದೇ ಆತ್ಮಜ್ಞಾನ. ನಾನು ಸಂರಾಧಕ ಭಾವಾಭ್ಯುಪಗಮಾತ್. ಅಂದರೆ ಧ್ಯಾನ ಮಾಡುವವನು ಧ್ಯಾನ ವಿಷಯ ಎರಡಿದೆ ಅಲ್ಲವೇ? ಅಲ್ಲ. ಪರೇತರಾತ್ಮನೋ ಅನ್ಯತ್ವಂ ಸ್ಯಾದಿತಿ ಪೂರ್ವಪಕ್ಷ ಹೇಳ್ತಾನೆ. ಜ್ಞಾತೃಜ್ಞೇಯ, ಧ್ಯಾನ ಮಾಡುವವನು ಧ್ಯಾತಾಧ್ಯೇಯ ವ್ಯತ್ಯಾಸ ಇದೆಲ್ಲ ಅಂದರೆ ಅಲ್ಲ. ಏನು? ಧ್ಯಾನ ಮಾಡುತ್ತಾ 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 ಧ್ಯಾನ ಮಾಡುವವನನ್ನೇ ಮುಳುಗಿಸಿಬಿಡ್ತದೆ ಅನುಭವದಲ್ಲಿ, ಸಾಕ್ಷಿ ಅನುಭವದಲ್ಲಿ. ಆ ತರಹ. ಆದ್ದರಿಂದ ಯಥಾ ಪ್ರಕಾಶ ಅಪ್ರಕಾಶ ಸವಿತೃ ಪ್ರಭೃತಯೋ ಅಂಗುಲಿಕರಕೋದಕ ಪ್ರಭೃತಿಷು ಕರ್ಮಸೂಪಾದಿಭೂತೇಷು ಸವಿಶೇಷ ಇತ್ಯವಭಾಸಂತೆ. ಒಂದೇ ಪ್ರಕಾಶ, ಒಂದೇ ಬೆಳಕು. ಈ ಕೈಗಳು ಬೆರಳುಗಳಿಟ್ಟರೆ ಈ ಬೆರಳು ಮಧ್ಯಗಳಲ್ಲಿ ಹೋಗುತ್ತಾ ಇದ್ದರೆ ನಮಗೆ ಬೆಳಕು ಅನೇಕ ವಿಷಯಗಳಾಗಿದ್ದಂತೆ ಅನಿಸುತ್ತದೆ, ವಿಂಗಡವಾಗಿದ್ದಂತೆ. ನಿಜವಾಗಿ ಬೆಳಕೆಲ್ಲ ಒಂದೇ ಇದೆ, ಯಾವುದು ವಿಂಗಡವಾಗಲಿಲ್ಲ. ಹಾಗೆಯೇ ಆತ್ಮನು ಒಂದೇ ಆಗಿದೆ. ಅವಿಶೇಷಾತ್ಮತಾಂ ಜಹಾತಿ ಏವಂ ಉಪಾಧಿ ನಿಮಿತ್ತ ಏವ ಅಯಂ ಆತ್ಮಭೇದ. ಇದೆಲ್ಲ ಹೇಳಿದ್ದೀವ ಏನು? ಆಯಿತು, ಪರವಾಗಿಲ್ಲ. ಇವತ್ತು ಮುಗಿಯಬೇಕಿತ್ತು. ತದೇವಂ ಶ್ರವಣಾದಿಶ್ವೇಕೇನ ದ್ವಾಭ್ಯಾಂ ತ್ರಿವಿರೇವ ವಿದಿತ ಪದಾರ್ಥಸ್ಯ ಅಜ್ಞಾನಾದಿ ಪ್ರತಿಬಂಧ ಅಭಾವಾತ್. ಹೀಗೆ ಕೆಲವರಿಗೆ ಶ್ರವಣದಿಂದಲೇ ಆ ಅನುಭವ ಬರುತ್ತದೆ, ಕೆಲವರಿಗೆ ಮನನದಿಂದ, ಕೆಲವರಿಗೆ ನಿಧ್ಯಾಸನ. ಪರವಾಗಿಲ್ಲ, ಒಂದನಿಂದಾಗಲಿ, ಎರಡನಿಂದಾಗಲಿ, ಮೂರನಿಂದಾಗಲಿ, ಬಟ್ ಅನುಭವ ಬರಬೇಕಷ್ಟೆ, ಅದು ಮುಖ್ಯ. ತತ್ವಮಸಿ ಇತಿ ವಾಕ್ಯ. ಅಂಥ ಅನುಭವಕ್ಕೆ ಅಜ್ಞಾನವೆಲ್ಲ ಹೋಗಿ ತಾನೇ ಬ್ರಹ್ಮಾತ್ಮ ಭಾವವು ಅರ್ಥವಾಗುತ್ತದೆ. ತತ್ವಮಸಿ ವಾಕ್ಯ ಅವರಿಗೆ ಗೊತ್ತಾಗ್ತದೆ. ಸಚ ಅವಗತಿ ಸರ್ವತ್ರ ತ್ವಂ ಪದಾರ್ಥೇ ಅಧ್ಯಾರೋಪಿತಂಜೀವತ್ವಂ. ಅಂದರೆ ನೋಡಿ, ಅಂದರೆ ತ್ವಂ ಪದಾರ್ಥದಲ್ಲಿ ಅಧ್ಯಾರೋಪಿತವಾಗಿರುವ ಜೀವಭಾವವನ್ನು ತೆಗೆದರೆ, ಅಂದರೆ ಜ್ಞಾತೃತ್ವ ವೃತ್ತಿಯನ್ನು ತೆಗೆದು ಬಿಟ್ಟರೆ ಅರಿವೇ ಅರಿವಾಗಿ ಉಳಿಯುತ್ತದೆ. ಯಥೋಕ್ತಂ ಭಾಷಕಾರೈರ್ಭೂಯೋ ಭೂಯ ಯಾವದ್ ಅವಿದ್ಯಾನ ನಿವರ್ತತೆ ತಾವದ್ಧರ್ಮಾದಿ ಗೋಚರತ್ವಂಜೀವಸ್ಯ ಜೀವತ್ವಂಚನ ನಿವರ್ತತೆ. ಅಲ್ಲಿ ನೋಡಿ, ಯಾವವರೆಗೆ ಅವಿದ್ಯೆ ಇರುತ್ತದೋ ಆವಾಗ ಜ್ಞಾತೃ ಜ್ಞೇಯ ಜೀವ ಕರ್ತ ಕರ್ಮ ಎಲ್ಲ ಇರುತ್ತದೆ. ತನ್ನಿವೃತ್ತವು ಅಂದ್ರೇನು? ಈ ಜ್ಞಾತೃ ಜ್ಞೇಯ ಕರ್ತ ಕರ್ಮ ಭೋಕ್ತ ಭೋಗ್ಯ ಎಂಬ ಈ ವೃತ್ತಿ ಮೂಲಕ ವಿಂಗಡವೆಲ್ಲವೂ ತೆಗೆದು ಬಿಡ್ತೀವೋ ಅದೇ ತತ್ವಮಸಿ ಎಂಬ ಅನುಭವದಿಂದ ಗೊತ್ತಾಗ್ತದೆ. ಆವಾಗ ಅನುಭವ ಆಗಿಬಿಡ್ತದೆ, ಎಲ್ಲವೂ ಸಾಕ್ಷಿ ಅನುಭವ, ಅರಿವಿನ ಅನುಭವ. ಆ ಒಟ್ಟು ಚೈತನ್ಯಾನುಭವ, ಅವಸ್ಥೆ ಎಲ್ಲ ಒಟ್ಟು ಚೈತನ್ಯಾನುಭವ ಆಗುತ್ತದೋ ಅಲ್ಲವೇ? ಅದೇ ತತ್ವಮಸಿ. ತತ್ವಮಸಿ ವಾಕ್ಯದಿಂದ ಅರ್ಥವಾಗುವುದಂದರೆ ಅದೇ. ಇಲ್ಲಿ ನೋಡಿ, ತತ್ವಮಸಿ ವಾಕ್ಯಾರ್ಥ ಜ್ಞಾನಂ. ಇದೇ ತತ್ವಮಸಿ ಜ್ಞಾನ. ಆಯಿತಾ? ಈಗ ಅವಸ್ಥಾತ್ರಯ ಸಾಕ್ಷಿ ಏಕೋ ಅವ್ಯಭಿಚಾರಿ ಇವತ್ತು ಹೇಳಿಬಿಟ್ಟೆ ಅವಸ್ಥಾತ್ರಯ. ಅದೇನು ಮಹಾವಾಕ್ಯ ಜ್ಞಾನ. ಏಕೋ ಅವ್ಯಭಿಚಾರಿ ಅವಸ್ಥಾತ್ರಯೇಣ ವ್ಯಭಿಚಾರಿಣ ನ ಸಂಸ್ಪೃಶ್ಯತೆ. ಅವನೇನು ಎಲ್ಲ ಅವಸ್ಥೆಗಳು ತನ್ನಲ್ಲೇ ಮುಳುಗಿ ಹೋಗಿರುವಂಥ ಒಂದೇ ಒಂದು ಅನುಭವ.
ಆ ಅನುಭವವು ಯಾವ ಅಂತಃಕರಣಕ್ಕೆ, ಯಾವ ವೃತ್ತಿಗೆ, ಯಾವ ಅವಸ್ಥೆಗೆ ಸಿಗಲ್ಲ. ಏಕೆ? ಈ ವೃತ್ತಿಗಳು, ಅವಸ್ಥೆಗಳು, ಮನಸ್ಸುಗಳು ಇವೆಲ್ಲವೂ ಆ ಆತ್ಮನಲ್ಲೇ ಕಲ್ಪಿತ. ಮಾಯಾ ಮಾತ್ರಂ ಹೇತತ್ ಪರಮಾತ್ಮನೋ ಅವಸ್ಥಾತ್ರಯಾತ್ಮನ ಅವಭಾಸನ. 3 ಅವಸ್ಥೆಗಳಾಗಿ ತೋರುವುದೇ ಕಲ್ಪಿತ, ಭ್ರಾಂತಿ, ಅಧ್ಯಾಸ. ರಜ್ವಾ ಇವ ಸರ್ಪಾದಿಭಾವೇನ ಅತ್ರೋಕ್ತಂ ವೇದಾರ್ಥ ಸಂಪ್ರದಾಯವಿದ್ಭಿರಾಚಾರ್ಯ ಇರ್ನಾದಿ ಮಾಯಯಾಯುಕ್ತೋ ಸ ಬುಧ್ಯತೆ ಅಜಮನಿದ್ರಮಸ್ವಪ್ನಂ ದ್ವೈತಂ ಬುಧ್ಯತೆ ತದ ಅಪಿ ಚ ಯದಾ ತತ್ವಮಸಿ ಇತ್ಯೇವಂ ಜಾತೀಯಕೇನ ಅಭೇದ ನಿರ್ದೇಶೇನ ಭೇದ ಪ್ರತಿಬೋಧಿತೋ ಭವತಿ ಅಪಗತಂ ಭವತಿ. ಇದೆಲ್ಲ ನಾನು ಹೇಳಿದ್ದೆ, ಸ್ವಾಮೀಜಿ ಹೇಳ್ತಾ ಇದ್ದೆ, ಭಾಷ್ಯಕಾರರು ಹೇಳ್ತಾ ಇದ್ದೆ, ಇಷ್ಟೊತ್ತು ಹೇಳಿದ್ದೆ. ಅಪಗತಂ ಭವತಿ ತದಾ ಜೀವಸ್ಯ ಸಂಸಾರಿತ್ವಂ. ಆವಾಗ ಜೀವನ ಸಂಸಾರಿತ್ವ ಬಿಡುತ್ತದೆ, ಅಂದರೆ ವಿಂಗಡ ಬಿಡುತ್ತದೆ, ಒಟ್ಟು ಅನುಭವ ಆಗಿಬಿಡ್ತದೆ, ಅದ್ವೈತ ಅನುಭವ. ಬ್ರಹ್ಮಣಶ್ಚ ಸೃಷ್ಟತ್ವಂ ಸಮಸ್ತಸ್ಯ ಮಿಥ್ಯಾಜ್ಞಾನ ವಿಜೃಂಭಿತಸ್ಯ ಭೇದ ವ್ಯವಹಾರಸ್ಯ ಸಮ್ಯಜ್ಞಾನೇನ ಬಾಧಿತತ್ವಾತ್. ಇಲ್ಲಿ ನೋಡಿ, ಅತಶ್ಚ ಸ್ವಾಭಾವಿಕಂ ಭೇದಸ್ಯ ಅವಿದ್ಯಾಕೃತತ್ವಾಚ್ಚ ಭೇದಸ್ಯ ವಿದ್ಯೆಯ ವಿದ್ಯಾಂ ವಿದೂಯ ಜೀವ ಪರೇಣ ಅನಂತೇನ ಪ್ರಾಜ್ಞೇನ ಆತ್ಮನ ಏಕತಾಂಗಚ್ಚತಿ. ಆ ಸಾಕ್ಷಿ ಚೈತನ್ಯ ಜೊತೆಗೆ ಒಂದಾಗಿ ಬಿಡ್ತದಾನೇ. ಅಪವಾದೋ ನಾಮ ಯತ್ರ ಕಸ್ಮಿಂಶ್ಚಿತ್ ವಸ್ತುನಿ ಪೂರ್ವನಿವಿಷ್ಟಾಯಾಂ ಮಿಥ್ಯಾಬುದ್ಧೌ ನಿಶ್ಚಿತಾಯಾಂ ಪಶ್ಚಾದುಪಜಾಯಮಾನ ಯಥಾರ್ಥ ಬುದ್ಧಿ ಪೂರ್ವನಿವಿಷ್ಟಾಯಾಃ ಮಿಥ್ಯಾಬುದ್ಧೇರ್ನಿವರ್ತಿಕಾ ಭವತಿ ಯಥಾ ದೇಹೇಂದ್ರಿಯ ಸಂಗಾತೆ ಆತ್ಮಬುದ್ಧಿ. ಇದೆಲ್ಲ ಹೇಳಿದೆ, ಇಷ್ಟೊತ್ತು ಹೇಳಿದ್ದೀನಿದೆ. ಅದೇ ಬಗೆ ಬಗೆ ವಾಕ್ಯಗಳಲ್ಲಿ ಹೇಳ್ತಾ ಇದ್ದಾರೆ, ರಿಪೀಟ್ ಆಗ್ತಾ ಇದೆ. ಜೀವಸ್ಯಾಪಿ ದುಃಖ ಪ್ರಾಪ್ತಿರವಿದ್ಯಾ ನಿಮಿತ್ತೈವ ಇತ್ಯುಕ್ತಂ ತಥಾಚ ಅವಿದ್ಯಾ ನಿಮಿತ್ತ ಜೀವಭಾವವ್ಯ. ಅದೇ ಅವಿದ್ಯಾ ಅಂದರೆ ಅಧ್ಯಾಸ. ಅಧ್ಯಾಸದಿಂದ ತಪ್ಪು ತಿಳಿವಳಿಕೆಯಲ್ಲೇ ಈ ಜ್ಞಾತೃ ಜ್ಞೇಯ ಎಂಬ ವಿಂಗಡ ತೋರ್ತದೆ. ಆ ವಿಂಗಡವೇ ಜೀವಭಾವ. ನೋಡಿ, ಅಧ್ಯಾಸದಲ್ಲಿ ತಪ್ಪು ತಿಳಿವಳಿಕೆಯಲ್ಲೇ ನಾನು ಇದು ವಿಂಗಡ ತೋರ್ತದೆ, ಆ ವಿಂಗಡವೇ ಜೀವಭಾವ. ವ್ಯದಾಸೇನ ಆ ವಿಂಗಡವನ್ನು ಬಿಡಿಸಿದ್ದರೆ ಜೀವಭಾವ ಬಿಟ್ಟಿತು, ಉಳಿಯೋದೆ ಬ್ರಹ್ಮಭಾವ. ಆ ಬ್ರಹ್ಮಭಾವವೇ ಅನುಭವ. ಬ್ರಹ್ಮಭಾವಮೇವ ಜೀವಸ್ಯ ಪ್ರತಿಪಾದಯಂತೆ ವೇದಾಂತ ತತ್ವಮಸಿ. ತತ್ವಮಸಿ ಇತಿ. ಇಲ್ಲಿ ನೋಡಿ, ಓಕೆ. ಆಭಾಸ ಏವ ಚೈಷ ಜೀವ ಪರಸ್ಯಾತ್ಮನೋ ಜಲಸೂರ್ಯಕಾದಿವತ್ ಪ್ರತಿಪತ್ತವ್ಯ. ಇದೆಲ್ಲ ಈ ವಿಂಗಡ ಅವಸ್ಥಾ, ನಾಮರೂಪಗಳು, ವೃತ್ತಿಗಳು, ನಾನು ಬುದ್ಧಿ, ಇದೆಲ್ಲ ಆಭಾಸ. ಆಭಾಸ ಅಂದರೆ ಸುಮ್ಮನೆ ತೋರಿಕೆ, ಅರಿವಿನಲ್ಲೇ ತೋರಿಕೆ, ಅರಿವಿಗಿಂತ ಬೇರೆ ಅಲ್ಲ. ನಸ ಏವ ಸಾಕ್ಷಾತ್ ನಾಪಿ ವಸ್ತುವಂತರಂ ಆಭಾಸಸ್ಯ ಅವಿದ್ಯಾಕೃತತ್ವಾತ್. ನೋಡಿ, ಆಭಾಸವು ಅವಿದ್ಯಾ, ತದಾಶ್ರಯಸ್ಯ ಸಂಸಾರಸ್ಯ. ಅದರಿಂದ ಚಿದಾಭಾಸದಲ್ಲಿ ತೋರುವುದೆಲ್ಲ ಸಂಸಾರವೂ ಕಲ್ಪಿತವೇ. ಅವಿದ್ಯಾಕೃತತ್ವೋಪಪತ್ತಿ. ನೋಡಿ, ಅದೆಲ್ಲವೂ ಅವಿದ್ಯಾ ಕಲ್ಪಿತವೆ. ಅವಿದ್ಯಾ ಅಂದರೆ ಭ್ರಾಂತಿ ದೃಷ್ಟಿ. ತದ್ವಿದಾದೇನ ಚ. ಅದರಿಂದ ಅದನ್ನು ತೆಗೆದುವುದಂದರೆ ತಪ್ಪನ್ನು ತಪ್ಪೆಂದು ತೇಳುವುದರಿಂದ ಪಾರಮಾರ್ಥಿಕಸ್ಯ ಬ್ರಹ್ಮಾತ್ಮಭಾವಸ್ಯ ಉಪದೇಶೋಪಪತ್ತಿ ಇತ್ಯೇವಂ. ಇದು 91 ಅಂದರೆ ಏನು? 99ನೇದು ಆಯಿತು. ಹಿಂಗಷ್ಟೇ ಒಂದು ಉಪಸಂಹಾರ ಇದೆ. ಐ ಥಿಂಕ್ ಇದು ಒಂದು ಪ್ರವಚನ ಸಾಕನ್ನಿಸುತ್ತದೆ. ಸುಮ್ಮನೆ ಓದಿಬಿಡ್ತೀನಿ ನಾಳೆ ಪ್ರವಚನ. ಅಂದರೆ ಇಷ್ಟೊತ್ತು ಇಡೀ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಎಂಬುದು ಸ್ವಾಮೀಜಿ ಒಂದು ಉಪಸಂಹಾರ. ಉಪಸಂಹಾರ ಅಂದರೆ ಏನು? ಹೇಳಿದ್ದೆಲ್ಲ ಸಾರಭೂತವಾಗಿ ನಾವು ತುಂಬ ಡೀಟೇಲ್ ಹೇಳಿದ್ದೀವಿ, ಮತ್ತು ಸಾರವನ್ನು ಇಷ್ಟು ಡೀಟೇಲ್ ಹೇಳಬೇಕಾಗಿಲ್ಲ, ಏಕೆಂದರೆ ನಾನು ಹೇಳುವಾಗಲೇ ಬೇಕಾದಷ್ಟು ಹೇಳಿದ್ದೆ. ಏನಾದರೂ ಹೊಸ ಪಾಯಿಂಟ್ ಇದ್ದರೆ ಹೇಳ್ತೀನಿ. ಒಂದು ಪ್ರವಚನದಲ್ಲಿ ಮುಗಿಯಬಹುದು, ಆಗದಿದ್ದರೆ ಇನ್ನೊಂದು ವಾರ ಅಷ್ಟೇ. ಬಟ್ ಈಗ ಒಂದನಲ್ಲೇ ಮೋಸ್ಟ್ಲಿ ನಾಳೆನೇ ಮುಗಿದು ಬಿಡ್ತದೆ. ಸೊ ಅದು ಲಾಸ್ಟ್ ಉಪಸಂಹಾರ ಉಳಿದಿದೆ, ಆ ಒಂದು 3-4 ಪೇಜುಗಳು. ಅದೆಲ್ಲ ಸುಮ್ಮನೆ ಕನ್ಕ್ಲೂಷನ್ನಲ್ಲಿ ಸಾರಭೂತ ಹೇಳಿಬಿಡೋದು. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.